ನೋಡ್ಬೇಕು 15ನೇ ತಾರೀಕು ಬರೋದು ಅಂತ. ಆಚಾರ ಮನೇಲಿ ಮಾಡೋರು ಇವರು. ಮಾತರ್ಮೇ ಮಾತರಿಶ್ವನ್ನ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂತ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಜಾಂಬವಂತ ಕೇಳಿದ, ಹನುಮಂತ ಇದ್ದಾನ ಅಂತ. ಆಗ ಆಶ್ಚರ್ಯ ಆಯಿತು ವಿಭೀಷಣನಿಗೆ. ಅಲ್ಲಪ್ಪ ಜಾಂಬವಂತ, ಕೇಳಲಿಲ್ಲ ರಾಮನನ್ನು, ಕೇಳಲಿಲ್ಲ ಲಕ್ಷ್ಮಣನನ್ನು, ಕೇಳಲಿಲ್ಲ ಸುಗ್ರೀವನನ್ನು, ಯುವರಾಜ ಅಂಗದನನ್ನು, ಕೇಳಿದೆ ಯಾಕೆ ಹನುಮಂತನನ್ನು ಅಂತ. ಆಗ ಅವನು ಹೇಳಿದ, ನಾವು ಹನುಮಂತನಿಲ್ಲದಿದ್ದರೆ ಬದುಕಿದ್ದರೂ ಸತ್ತಂತೆ, ಹನುಮಂತನಿದ್ದರೆ ಸತ್ತರೂ ಬದುಕಿದಂತೆ. ಅದರಿಂದ ನಾನು ಕೇಳಿದ್ದು. ಹನುಮಂತ ಕೂಡಲೇ ಬಂದು, ಹಿರಿಯರೇ ಇದೋ ಅಸ್ಮಿ ಅಂತಂದ. ಇಲ್ಲಿ ತನಕ ಇತಿ ಪೂರ್ವಕಥಾನುವಾದ, ನಿನ್ನೆ ಆಗಿದ್ದು. ತಥೋ ಬ್ರವೀನ್ ಮಹಾತೇಜ ಹನುಮಂತಂ ತಜಾಂಬವಾನ್ ಆಗಚ್ಚ ಹರಿಶಾರ್ದೂಲ ವಾನರಾನ್ ಸ್ತ್ರಾತುಮರ್ಹತಿ. ಯಾವಾಗ ಹನುಮಂತ ಕೇಳಿಸಿದ, ಕಾಣಿಸಲಿಲ್ಲ. ಯಾಕೆ ಅಂದರೆ ಪೆಟ್ಟು ತಿಂದು ಕಣ್ಣೆಲ್ಲ ಮಯಮಯ ಆಗ್ತಾ ಇದೆ, ಏನು ಕಾಣಿಸ್ತಾ ಇಲ್ಲ, ಕೇಳಿಸ್ತಾ ಇದೆ ಅಷ್ಟೇ, ಯಾರು ಕಾಣ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಹನುಮಂತನನ್ನು ಅವನು ಕೇಳಿದ. ಎದುರುಗಡೆ ನಿಂತಿದ್ರು ಗೊತ್ತಾಗಲಿಲ್ಲ. ವಿಭೀಷಣನನ್ನು ಧ್ವನಿಯಿಂದ ಗುರುತು ಹಿಡಿದಿದ್ದು ನೋಡಿ ಅಲ್ಲ. ಯಾವಾಗ ತನ್ನನ್ನು ಕೇಳ್ತಾ ಇದ್ದಾನೆ ಅಂತಾಯಿತು, ಹನುಮಂತ ಮುಂದೆ ಬಂದು ಹಿರಿಯರೇ ಹೇಳಿ ಇಂದ. ಆಗ ಜಾಂಬವಂತ ನುಡಿದ, ಆಗಚ್ಚ ಹರಿಶಾರ್ದೂಲ ವಾನರಾನ್ ಸ್ತ್ರಾತುಮರ್ಹಸಿ. ಬಾರಯ್ಯ, ಕಪಿಗಳಲ್ಲಿ ಮಿಗಿಲಾದವನೇ, ಕಪಿಗಳನ್ನು ರಕ್ಷಿಸು. ನಾನ್ಯೋ ವಿಕ್ರಮ ಪರ್ಯಾಪ್ತ ತ್ವಮೇತಾಂ ಪರಮಃ ಸಖಾ ತತ್ಪರಾಕ್ರಮ ಕಾಲೋಯಂ ನಾನ್ಯಂ ಪಶ್ಯಾಮಿ ಕಂಚನ. ಇದು ನಿನ್ನ ಪರಾಕ್ರಮದ ಕಾಲ, ಇನ್ಯಾರೂ ಇಲ್ಲ. ಋಕ್ಷವಾನರ ವೀರಾಣಾಂ ಅನೀಕಾನಿ ಪ್ರಹರ್ಷಯ ವಿಶಲ್ಯೌ ಕುರುಚಾಪ್ಯೇತೌ ಸಾಧಿತೌ ರಾಮಲಕ್ಷ್ಮಣೌ. ಕರಡಿಗಳ, ಕಪಿಗಳ ಎಲ್ಲ ಸೈನ್ಯವನ್ನು ಸಂತಸಗೊಳಿಸು. ಅವರಿಬ್ಬರ ಮೈಯಲ್ಲಿ ನಟ್ಟಿರುವ ಬಾಣಗಳನ್ನು ತೆಗೆದು ಬಿಡು. ಗತ್ವಾ ಪರಮ ಮಧ್ವಾನಂ ಉಪರಿ ಸಾಗರಂ ಹಿಮವಂತಂ ನಗಶ್ರೇಷ್ಠಂ ಹನುಮಾನ್ ಗಂತುಮರ್ಹಸಿ. ಕಡಲಿನ ಮೇಲೆ ಸಾಗಿ ಅದರ ಡೆಡ್ ಆಪೋಸಿಟ್ಟಿನಲ್ಲಿ ಇರುವ ಹಿಮವತ್ ಪರ್ವತವನ್ನು ದಾಟಿ ನೀನು ಹೋಗಬೇಕು. ತತಃ ಕಾಂಚನಮತ್ಯುಗ್ರಂ ಋಷಭಂ ಪರ್ವತೋಪಮಂ ಕೈಲಾಸ ಶಿಖರಂ ಚಾತ್ರ ದ್ರಕ್ಷ್ಯಸಿ ಅರಿನಿಸೂದನ. ಅದಕ್ಕೂ ಮುಂದೆ ಹೋಗಬೇಕು.
ಋಷಭ ಪರ್ವತ ಅಂತ ಸಿಗತ್ತೆ, ಅದನ್ನೂ ದಾಟಬೇಕು. ಅಲ್ಲಿ ತಯೋಶಿಖರಯೋರ್ ಮಧ್ಯೆ ಪ್ರದೀಪ್ತಮತುಲ ಪ್ರಭಂ ಸರ್ವೌಷಧಿಯುತಂ ವೀರ ದ್ರಕ್ಷಸ್ಯೋಷಧಿ ಪರ್ವತಂ. ಅಲ್ಲಿ ಓಷಧಿಯ ಪರ್ವತವನ್ನು ನೀನು ನೋಡುತ್ತೀಯ. ಓಷಧಿ ಅಂತಂದ್ರೆ ಉಷ್ಟಾನಾಂ, ಉಷ್ಟಾಹ ಅತ್ರ ಧೀಯಂತೆ. ಯಾರು ರೋಗದಿಂದ ಬೆಂದು ಹೋಗಿದ್ದಾರೆ ಅವರ ನೆಲೆ ಇದು. ಅದರಿಂದಾಗಿ ಔಷಧಿ ಅಂತ ಕರೀತಾರೆ. ಅದನ್ನೇ ಔಷಧಿ ಅಂತ ಕೂಡ ಕರೀತಾರೆ ಅಂತ ಅನ್ನೋದಿರಲಿ ಬಿಡಿ. ಉಷದಾಹೆ ಅಂತ ಧಾತು. ಈ ಮೆಡಿಸಿನ್ಗೆ ಔಷಧಿ ಅಂತ ಯಾಕೆ ಕರೀತಾರೆ? ರೋಗದಿಂದ ಬೆಂದವರನ್ನ ತಂಪಾಗಿಸುತ್ತೆ, ಅದಕ್ಕಾಗಿ ಇದನ್ನ ಔಷಧಿ. ಸಂಸ್ಕೃತದಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಅರ್ಥ ಅಲ್ಲೇ ಇದೆ. ಶಾಸ್ತ್ರೀಯ ಪರಿಭಾಷೆ ಬೇರೆ ಬೇಡ. ನಾನು ಮೊದಲು ಬಹಳ ಅಚ್ಚರಿಗೊಳ್ತಾ ಇದ್ದೆ. ಈ ಯಾವುದೇ ಶಾಸ್ತ್ರವನ್ನು ನಾವು ನೋಡಿದರೆ ಅದರಲ್ಲಿ ಎಷ್ಟು ಶಾಸ್ತ್ರೀಯ ಪರಿಭಾಷೆಗಳಿದೆ. ವೈದ್ಯಕೀಯ ಆಗಿರಬಹುದು, ಬಾಟನಿ ಆಗಿರಬಹುದು, ಯಾವುದೇ ಶಾಸ್ತ್ರ, ಈಗಿನ ಗಣಕಯಂತ್ರದ ಪರಿಜ್ಞಾನ ಆಗಿರಬಹುದು, ಮೆಕ್ಯಾನಿಕಲ್ ಸೈನ್ಸ್ ಆಗಿರಬಹುದು, ಇಷ್ಟೊಂದು ಪರಿಭಾಷೆಗಳು. ಯಾಕೆ ಇಷ್ಟೊಂದು ಪರಿಭಾಷೆಗಳು ಬಂತು? ಇದನ್ನು ಸರಳ ಮಾಡಲಿಕ್ಕೆ ಸಾಧ್ಯ ಇಲ್ಲವೇ? ಹೊಸ ಶಾಸ್ತ್ರ ಒಂದು ಶುರು ಆಗತ್ತೆ ಅಂತ ಇಟ್ಕೊಳ್ಳಿ, ಇಷ್ಟಿಷ್ಟುದ್ದ ಏನು ಪರಿಭಾಷೆಗಳನ್ನ ಸೃಷ್ಟಿಸಿ ಬಿಸಾಕ್ತಾರೆ. ಯಾಕೆ? ಸಂಸ್ಕೃತದಲ್ಲಿ ಯಾಕೆ ಹೀಗೆ? ಸಂಸ್ಕೃತದಲ್ಲಿ ಸಿಂಪಲ್ ಟೆಕ್ನಿಕ್. ಆ ಧಾತು ಯಾವ ಅರ್ಥದಲ್ಲಿ ಇದೆ ಅದರಿಂದ ಬಹಳ ದೂರ ಹೋಗಲ್ಲ, ಅಲ್ಲೇ ಹತ್ರ ಇರುತ್ತೆ. ಇವಾಗ ಒಂದು ಸುಣ್ಣ ಅನುಕೂಲ ಮತ್ತು ಪ್ರತಿಕೂಲ ಅಂತ ಎರಡು ಶಬ್ದ ಇದೆ. ಕೂಲ ಅಂದ್ರೆ ತೀರ, ತೀರದ ಹತ್ತಿರ ಇರೋದು ಅನುಕೂಲ. ತೀರ ಏನದು? ದಾಟೋದು ಅಂದ್ರೆ ಸಮಸ್ಯೆಗೆ ಪರಿಹಾರ, ಸಮಸ್ಯೆ ಇಲ್ಲದಂತೆ ಆಗೋದು. ಅನುಕೂಲ ಅನ್ನೋದು ಭಾವಾರ್ಥ ಹೌದು. ಅನುಕೂಲ ಅನ್ನೋದು ಭಾವಾರ್ಥ ಅನ್ನೋದು ಹೌದು. ಪ್ರತಿಕೂಲ, ಕೂಲಕ್ಕೆ ಉಲ್ಟ. ಕೂಲ ಅಂದ್ರೆ ತೀರ, ತೀರಕ್ಕೆ ಉಲ್ಟ ಅಂದ್ರೆ ನಮಗೆ ವಿರುದ್ಧವಾಗಿರುವಂಥದ್ದು. ಅದನ್ನು ದಾಟ್ಲಿಕ್ಕಾಗಲ್ಲ, ತಗೊಳ್ಳಿಕ್ಕಾಗಲ್ಲ. ಸಂಸ್ಕೃತದಲ್ಲಿ ಈ ಭಾಷೆ ಏನಿದೆ ಅದು ವಸ್ತುವಿನ ಸ್ವಭಾವವನ್ನು ಪರಿಚಯ ಮಾಡಿಕೊಂಡೇ ಬಂದ್ಬಿಡುತ್ತೆ. ವಸ್ತು ಸ್ವಭಾವ ಪರಿಚಯಕ್ಕಾಗಿ ಬೇರೆ ಬೇರೆ ಪರಿಭಾಷೆಯನ್ನು ನಿರ್ಮಾಣ ಮಾಡುವ ಒಂದು ದೃಷ್ಟಿಯೇ ನಮ್ದಲ್ಲ. ಅದರಿಂದ ಪ್ರತಿಯೊಂದು ಪದ ಅದಕ್ಕೆ ಒಂದು ಅರ್ಥ. ಹಾಗೆ ಔಷಧಿ ಅಂದರೆ ಏನು? ಉಷದಾಹೆ, ನಮ್ಮನ್ನ ಸುಡುವುದು, ದೇಹದಲ್ಲಿದ್ದುಕೊಂಡು ನಮ್ಮನ್ನು ಸುಡುವುದು ಏನಿದೆ ಅದು ಉಷ. ಅದರ ಉತ್ಕಟತೆ ಓಷ. ಆ ಓಷ ಇರುವವರನ್ನ ಇದು ಆಶ್ರಯ ಕೊಡುವಂತೆ ಇದು ಆಶ್ರಯ ಕೊಟ್ಟು ಸಂತೈಸುತ್ತೆ. ಅದಕ್ಕಾಗಿ ಔಷಧಿ, ಅದೇ ಔಷಧಿ ಅಂತಾಗಿರೋದು. ಅದರಿಂದಾಗಿ ಔಷಧಿ. ತಸ್ಯ ವಾನರತಾರ್ದೂಲ ಚತಸ್ರೋ ಮೂರ್ಧ್ನಿ ಸಂಭವಾ ದ್ರಕ್ಷಸ್ಯೋಷಧಯೋ ದೀಪ್ತಾ ದೀಪ್ಯಂತೀ ವಿದಿಶೋದಚಾ. ಓ ಕಪಿಶಾರ್ದೂಲನೇ, ಅಲ್ಲಿ 4 ತರಹದ ಔಷಧಗಳಿವೆ. ಎಲ್ಲ ಬಂದ್ಬಿಡ್ತಿರ್ಲಿ, ಇಂಥದ್ದಿಲ್ಲ ಅಂತಿಲ್ಲ. ಮೃತ ಸಂಜೀವಿನಿ ಚೈವಾ, ಸತ್ತವರನ್ನು ಬದುಕಿಸೋದು. ವಿಶಲ್ಯಕರಣಿ ತಥಾ, ವಿಶಲ್ಯಕರಣಿ ಅಂದರೆ ಹೃದಯದ ಒಳಗಡೆ ಇರುವ ಈ ಮೈಯ ಒಳಗಡೆ ತೆಗೆಯಲಿಕ್ಕಾಗದ ಬಾಣದ ತುಂಡನ್ನ, ಕಬ್ಬಿಣದ ತುಂಡನ್ನು ತೆಗೆದು ಬಿಡುತ್ತೆ. ಕೆಲವೊಂದು ಸರ್ತಿ ಏನಾಗುತ್ತೆ, ಚಿಕಿತ್ಸೆ ಯಶಸ್ವಿಯಾಗಿರುತ್ತೆ, ಒಳಗಡೆ ಹೋದ ಬುಲೆಟ್ ಅನ್ನು ತೆಗಿಲಿಕ್ಕಾಗಲ್ಲ. ತೆಗೆದ್ರೆ ಜಾಸ್ತಿ ಅಪಾಯ. ಅದರಿಂದಾಗಿ ಅವರು ಹಾಗೆ ಇರಲಿ ಅಂತ ಬಿಟ್ಬಿಟ್ಟಿರ್ತಾರೆ. ನಮ್ಮ ತಾತ ಎಲ್ಲೋ ಗುಂಡೆಟ್ಟು ತಿಂದಿದ್ರಂತೆ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ. ಅದು ಒಳಗಡೆಯೇ ಇತ್ತಂತದು. ತೋರಿಸ್ತಾ ಇದ್ರು, ನಾವು ಮುಟ್ತಾ ಇದ್ವಿ. ಅದು ಒಳಗಡೆ ತೆಗಿಲಿಕ್ಕಾಗಲ್ಲಪ್ಪ ಅಂತ. ಅದನ್ನ ಹಿಂಗೆ ಮುಟ್ಬೋದಿತ್ತು. ಅವ್ರು 88 ವರ್ಷ ಬದುಕಿದ್ರು ಬೇರೆ. ಅವರು ಹೋದ್ಮೇಲೆ ಹೋಗಿದ್ದದು.
ಅವ್ರ ದೇಹದಿಂದ ಕಳಿಸ್ಕೊಂಡಿದ್ದು. ಕೆಲವೊಂದು ಸರ್ತಿ ಬದುಕ್ತಾರೆ, ಆದರೆ ಅದನ್ನು ತೆಗಿಲಿಕ್ಕಾಗಲ್ಲ. ಈ ಅಣಿ ಮಾಂಡವ್ಯ ಅಂತ ಒಬ್ಬ ಇರ್ಲಿಲ್ವೇ, ಅವನನ್ನು ಶೂಲಕ್ಕೆ ಏರಿಸಿದ್ರು. ಒಂದು ಮೊಳೆ ಇಲ್ಲಿ ಹೊಕ್ಕು ನಿಂತು ಬಿಟ್ಟಿತ್ತು, ಅದನ್ನು ತೆಗಿಲಿಕ್ಕೆ ಆಗಲಿಲ್ಲ. ಸರಿ, ಹಾಗೆ ಬಿಟ್ಬಿಟ್ರು. ಇವನು ಬಹಳ ಒಳ್ಳೇದಾಯ್ತು ಅಂತ ಹೇಳಿ ಹೂವಿನ ಬುಟ್ಟಿಯನ್ನ ನೇತಾಕೊಂಡು ಓಡಾಡ್ತಾ ಇದ್ದಂತೆ. ಅದಕ್ಕೆ ಅಣಿ ಮಾಂಡವ್ಯ, ಕೆಲವರು ಆಣಿ ಮಾಂಡವ್ಯ ಅಂತಾರೆ. ಇರಲಿ. ಹೀಗಾಗಿ ಇದು ಹಾಗಲ್ಲ. ಇದು ಬಂತು ಅಂದ್ರೆ ವಿಶಲ್ಯಕರಣೀಯಮಪಿ, ದೇಹದ ಒಳಗಡೆ ಅತ್ಯಂತ ದುರ್ಭರ ಪ್ರದೇಶದಲ್ಲಿ ತೆಗೆದ್ರೆ ಪ್ರಾಣಕ್ಕಪಾಯ ಅನ್ನುವ ಹಾಗಿರುವ ಕಡೆ ಇದ್ದರೂ ಈ ಔಷಧ ಸಮೀಪಕ್ಕೆ ಹೋದ್ರೆ ಅದು ಹೊರಗಡೆ ಬಂದ್ಬಿಡತ್ತಂತೆ. ಸುವರ್ಣಕರಣಿ ಸವರ್ಣಕರಣಿ ಚೈವ ಸವರ್ಣಕರಣಿ ಅಂದ್ರೆ ಏನೇ ಬಣ್ಣ ಮಾರಿ ಹೋಗಿದ್ರು, ಬಣ್ಣ ಬದಲಾಗಿದ್ರು ಅದು ನೆಟ್ಟಗೆ ಮಾಡಿಬಿಡತ್ತೆ. ಅದು ನಾನು ನೋಡಿದ್ದೀನಿ. ಫೋಟೋದಲ್ಲಿ ನೋಡಿದ ವ್ಯಕ್ತಿ, ಎದುರುಗಡೆ ನೋಡಿದ ವ್ಯಕ್ತಿ ಗುರ್ತೇ ಸಿಗಲ್ಲ. ಯಾಕೆ ಅಂತಂದ್ರೆ ಆ ಚೆನ್ನಾಗಿ ಇರ್ತಾರೆ, ಬಂಗಾರದ ಮೈಬಣ್ಣ ಇದ್ದ ಒಬ್ಬ ವ್ಯಕ್ತಿ ನಾನು ನೋಡಿದ್ದೇನೆ. ಒಳ್ಳೆ ಮೈಬಣ್ಣ ನೋಡಿದ್ರೆ ಆಮೇಲೆ ವಿಚಿತ್ರವಾದ ಕಪ್ಪು. ಯಾಕೆಂದ್ರೆ ಆಕ್ಸಿಡೆಂಟ್ ಆಗಿ ಆಗಿತ್ತು. ಚಲುವ ನೋಡ್ಲಿಕ್ಕಾಗಲ್ಲ. ಆ ಥರದ ಪರಿಸ್ಥಿತಿಯನ್ನು ನೋಡಿದ್ದೀನಿ. ಇದು ಔಷಧ ಹೇಗೆ ಅಂದ್ರೆ ಹೋಗಿ ಹೀಗಿಟ್ರೆ ಸಾಕು, ಬಣ್ಣ ಬಂದ್ಬಿಡುತ್ತೆ, ಮೊದಲಿನ ಬಣ್ಣ. ಸವರ್ಣಕರಣೀಂ ಚೈವ ಸಂಧಾನೀಂ ಚ ಮಹೌಷಧೀಂ, ಕೈ ಕಾಲು ತುಂಡಾಗಿ ಬಿದ್ದಿರುತ್ತೆ, ಅದನ್ನು ಜೋಡಿಸ್ಬಿಡುತ್ತೆ. ಇನ್ನೇನ್ ಬೇಕ್ರಿ, ಎಲ್ಲಾ ತರಹದ ಇದು ಕೂಡ ಸೆಟ್ ಆಗಿ ಹೋಯ್ತು. ಏನು ಅಂತಂದ್ರೆ ಅದೇನದು ಪ್ಲಾಸ್ಟಿಕ್ ಸರ್ಜರಿ ಒಂದಿಲ್ಲ. ಮೊದಲೇ ದೇಹ ಇದ್ರೆ ಅದು ತುಂಡು ಸರಿ ಮಾಡುತ್ತೆ. ಪ್ಲಾಸ್ಟಿಕ್ ಸರ್ಜರಿ ಯಾವುದೋ ಚರ್ಮ ತೆಗೆದು ಇನ್ನೆಲ್ಲಿಗೋ ಮೆತ್ತಿ ಅದನ್ನ ಸರಿ ಮಾಡೋದು, ಮೂಗು ನೇರ್ಪು ಮಾಡೋದು, ಆ ತರ ಎಲ್ಲ ಇಲ್ಲ. ಅದು ಕಪಿಗಳಿಗೆ ಬೇಕಾಗಿರ್ಲಿಲ್ಲ ಬಿಡಿ, ಹೇಳಿದ್ದು ಅವರಿಗೆ. ಈ 4 ತಗೊಂಬ. ತಾಸ್ಸರ್ವಾ ಹನುಮಾನ್ ಗೃಹ್ಯ ಕ್ಷಿಪ್ರಮಾಗಂತುಮರ್ಹಸಿ ಆಶ್ವಾತಯ ಹರೀನ್ ಪ್ರಾಣೈ ಯೋಜ್ಜಗಂಧವಹಾತ್ಮಜ. ಅದರಿಂದಾಗಿ ಓ ಗಾಳಿಯ ಮಗನೇ, ಬೇಗ ತೆಗೊಂಡು ಬಾ. ಗಂಧವಹ ಆತ್ಮಜ. ಗಂಧವಹ ಅಂದ್ರೆ ಪರಿಮಳವನ್ನ ಬಳಿಗೆ ತರುವವ, ಕಂಪನ್ನ ಬಳಿಗೆ ತರುವ ಗಾಳಿಯ ಮಗನೇ, ಗಾಳಿರಾಯನ ಮಗನೇ, ತಾರಯ್ಯ ಬೇಗ. ಆಶ್ವಾಸಯ ಹರೀನ್, ಕಪಿಗಳನ್ನ ಭರವಸೆಗೊಳಿಸು. ಶ್ರುತ್ವಾ ಜಾಂಬವತೋ ವಾಕ್ಯಂ ಹನುಮಾನ್ ಮಾರುತಾತ್ಮಜ ಆಪೂರ್ಯತ ಬಲೋದ್ಧರಶೈಹಿ ವಾಯುವೇಗೈರಿವಾರಣವಃ. ಕೂಡಲೇ ಎದ್ದು ನಿಂತ ಅಂತೆ. ಎಲ್ಲರಿಗೂ ಅಳಿದು ಉಳಿದವರಿಗೆ ಕೆಲವರಿಗೆ ಅನ್ನಿಸಿತು, ಓ ಇದು ಬಲದ ಕಡಲು. ಆಪೂರ್ಯತ ಇವಾರಣವಃ ಹರಿಪಾದ ವಿನಿರ್ಭಗ್ನೋ ನಿಶಸಾದತ ಪರ್ವತಃ ಸಪರ್ವತ ತಟಾಗ್ರಸ್ಥಃ ಪೀಡಯನ್ ಪರ್ವತೋತ್ತಮಂ ಹನುಮಾನ್ ದೃಶ್ಯತೆ ವೀರೋ ದ್ವಿತೀಯ ಇವ ಪರ್ವತಃ. ಹರಿಪಾದ ವಿನಿರ್ಭಗ್ನ ಸಪರ್ವತ ಮಹಾಗ್ರಸ್ಥಃ. ಇವನೇನು ಮಾಡಿದ, ಎತ್ತರದ ಜಾಗದಿಂದ ಜಿಗಿಬೇಕಲ್ವಾ, ಆ ಪರ್ವತವನ್ನು ಏರಿ ಹೀಗೆ ಒತ್ತುವಾಗ ಆ ಪರ್ವತದ ಶಿಖರ ಕುಸಿದು ನೆಲಕ್ಕೆ ಸಮವೋ ಎಂಬಂತೆ ಆಯ್ತಂತೆ. ಹರಿಪಾದ ವಿನಿರ್ಭಗ್ನೋ ನಿಶಸಾದ ಸ ಪರ್ವತಃ. ಅವನು ಒತ್ತಿದ್ದರಿಂದ ಪರ್ವತ ಕುಸಿಯಿತು. ನಶಶಾಕ ತದಾತ್ಮಾನಂ ಓಡುಂಭೃಚ ನಿಪೀಡಿತ. ಅವನ ಭಾರವನ್ನು ತಡೆಯಲಾಗಲಿಲ್ಲ. ತಸ್ಯಪೇತುರ್ನಗಾ ಭೂಮೌ ಹರಿವೇಗಾಚ್ಚ ಜಜ್ವಲುಹು ಶೃಂಗಾಣಿ ಚ ವ್ಯಕಿರಿಯಂತ ಪೀಡಿತಸ್ಯ ಹನುಮತಾ. ಆ ಪರ್ವತದ ಶಿಖರದ ಮೇಲ್ಗಡೆ ಇದ್ದ ಮರಗಳೆಲ್ಲ ಲಾಟಲಾಟನೆ ಮುರಿದವು. ಶೃಂಗಾಣಿ ವ್ಯವಕೀರಿಯಂತ, ಕೆಲವೊಂದೆಲ್ಲ ಇವನು ವೇಗವಾಗಿ ಹಾರಲಿಕ್ಕೆ ಅಂತ ಹೋದಾಗ ಬೆಂಕಿ ಹೊತ್ಕೊಂಡ್ಬಿಟ್ಟುವಂತೆ. ಆಫ್ಟರ್ ಆಲ್ ಆ ರೇಸ್ ಕಾರ್ನೇ ನಾವು ಈ ರೋಡಲ್ಲಿ ಓಡಿಸ್ಲಿಕ್ಕಾಗಲ್ಲ. ಅದರ ವೇಗವನ್ನು ತಡ್ಕೊಳ್ಳುವ ಕೆಪಾಸಿಟಿ ಈ ರೋಡ್ಗಳಿಗಿಲ್ಲ. ಟಾರ್ ಎಲ್ಲ ಕಿತ್ತೋಗ್ಬಿಡುತ್ತೆ ಅಂತ ಹೇಳ್ತಾರೆ.
ಅಂಥದ್ದು ಎಷ್ಟು ಶಕ್ತಿ ಇರಬೇಕು ಅವನಿಗೆ. ಅವನು ಹಾರಿದ್ರೆ ಆ ವೇಗದಿಂದ ಬೆಂಕಿ ಹತ್ಕೊಳ್ಳದೆ ಇರುತ್ತಾ. ತಸ್ಮಿನ್ ಸಂಪೀಡ್ಯಮಾನೇತು ಭಗ್ನದ್ರುಮಶಿಲಾತಲೆ ನಶೇಕುರು ವಾನರಾಸ್ಥಾತುಂ ಘೂರ್ಣಮಾನೇ ನಗೋತ್ತಮೇ. ಆ ಪರ್ವತ ಗೊರಗೊರ ಗೊರಗೊರ ಅಂತ ಸದ್ದು. ಸಾ ಘೂರ್ಣಿತ ಮಹಾದ್ವಾರ ಪ್ರಭಗ್ನ ಗೃಹ ಗೋಪುರ ಲಂಕಾತ್ರಾತಾಕುಲ ರಾತ್ರೌ ಪ್ರನೃತ್ಯೇವಾಭವತ್ತದಾ. ಇವನು ಪಕ್ಕದ ಪರ್ವತವನ್ನು ಹತ್ತಿದಾಗ ಲಂಕೆ ಗಡಗಡ ನಡುಗಿತು. ಯಾಕೆಂದ್ರೆ ಆ ಪರ್ವತಕ್ಕೆ ಹತ್ತಿಕೊಂಡು ಲಂಕೆಯ ಪಟ್ಟಣ ಇತ್ತು, ಲಂಕೆಯ ಮನೆಗಳಿದ್ದುವು. ಯಾವಾಗ ಅದೇ ಕಡಕಡ ಪಡಪಡ ಅಂತ ಸರಿ ಆಯಿತು, ಇಡೀ ಲಂಕೆ ನರ್ತನ ಮಾಡ್ತಾ ಇದೆಯೋ ಎಂಬಂತೆ ಕಾಣಿಸ್ತಾ ಇತ್ತು. ಪೃಥಿವೀಧರ ತಂಕಾಚೋ ನಿಪೀಡ್ಯ ಪೃಥಿವೀಧರಂ ಪೃಥಿವೀಂ ಕ್ಷೋಭಯಾಮಾತ ಸಾರ್ಣವಾಂ ಮಾರುತಾತ್ಮಜಹಾಂ. ಬೆಟ್ಟದಂತೆಯೇ ಇರುವ ಹನುಮಂತ ಪೃಥಿವೀಧರಂ ಆ ಬೆಟ್ಟವನ್ನು ಕ್ಷೋಭಯಾಮಾಸ ಅಲುಗಾಡಿಸಿದ. ಆರುರೋಹ ತದಾ ತಸ್ಮಾತ್ ಹರಿರ್ನಿರ್ಮಲ ಪರ್ವತಂ ಮೇರುಮಂದರ ತಂಕಾಚಂ ನಾನಾ ಪ್ರಸ್ರವಣಾಕುಲಂ. ಆ ಬೆಟ್ಟವನ್ನ ಏರಿ ಅವನೇನು ಮಾಡಿದ, ಅಲ್ಲಿಂದ ಜಿಗಿದ. ಪದ್ಭ್ಯಾಂತು ಶೈಲಮಾ ವಿದ್ಯ ಬಡವಾ ಮುಖ ಮುನ್ಮುಖಂ. ಅವನ ಮುಖ ಉರಿತಾ ಇತ್ತು, ಸಮುದ್ರದ ನಡುವೆ ಇರುವ ಬಡವಾನಲವೋ ಎಂಬಂತೆ ಇತ್ತು. ತಸ್ಯ ನಾನದ್ಯಮಾನಸ್ಯ ಶ್ರುತ್ವಾ ನಿನದಮುತ್ತಮಂ ಲಂಕಾಸ್ಥಾ ರಾಕ್ಷಸೌ ವ್ಯಾಘ್ರಾಹ ನ ಶೇಕುಃ ಸ್ಪಂದಿತುಂ ಕ್ವಚಿತ್. ಹನುಮಂತನ ಆ ದೊಡ್ಡ ನಾದ, ಆ ನಾದವನ್ನ ಕೇಳಿ ಅವರ ಕಿವಿ ಗಡ ಚಿಕ್ಕಿತಂತೆ. ಎಲ್ಲರೂ ಕಿವಿ ಮುಚ್ಕೊಂಡ್ಬಿಟ್ರು ಲಂಕೆಯಲ್ಲಿರುವ ರಾಕ್ಷಸರು. ನಮಸ್ಕೃತ್ವಾ ಸಮುದ್ರಾಯ ಮಾರುತಿರ್ಭೀಮ ವಿಕ್ರಮ ರಾಘವಾರ್ಥೇ ಪರಂ ಕರ್ಮ ಸಮೀಹತ ಪರಂತಪಃ. ರಾಮನಿಗಾಗಿ ನಾನು ಈ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿ ಜಿಗಿದ. ಸಪುಚ್ಛ ಮುದ್ಯಮ್ಯ ಭುಜಂಗ ಕಲ್ಪಂ ವಿನಮ್ಯ ಪೃಷ್ಠಂ ಶ್ರವಣೇ ನಿಕುಚ್ಯ ವಿವೃತ್ಯ ವಕ್ತ್ರಂ ಬಡವಾ ಮುಖಾಭಂ ಆಪುಪ್ಲುವೆ ವ್ಯೋಮ್ನಿ ಚಂಡ ವೇಗ. ಸಪುಚ್ಛ ಮುದ್ಯಮ್ಯ ಬಾಲ ನಿಟಾರನೆ ಹಿಂದ್ಗಡೆ ಮೇಲ್ಗಡೆಗೆ ನಿಲ್ಲಿಸಿದ್ದ. ಪೃಷ್ಠಂ ವಿನಮ್ಯ ಬೆನ್ನನ್ನು ಬಾಗಿಸಿದ. ನಿಕುಚ್ಚ ಕರ್ಣವು ಕಿವಿ ಚೂಪಾಗಿ ಹೋಗುವ ಕಡೆಗೆ ಚಾಚಿಕೊಂಡಿತ್ತು. ವಿಹೃತ್ಯ ವಕ್ತ್ರಂ ಬಡಬಾ ಮುಖಾಭಂ ಓ ಅಂತ ಬಾಯಿ ತೆಗೆದ. ಆ ಪುಪ್ಲುವೆ ವ್ಯೋಮ್ನಿ ಚಂಡ ವೇಗ. ಆಮೇಲೆ ಒಂದು ಹೈ ಜಂಪ್ ಹಾರಿದ್ದೆ. ಸವೃಕ್ಷ ಖಂಡಾನ್ ಸ್ತರತಾ ಜಹಾರ ಶೈಲಾನ್ ಶಿಲಾ ಪ್ರಾಕೃತವಾನರಾಂಶ್ಚ ಬಾಹೂರು ವೇಗೋದ್ಗತ ಸಂಪ್ರಣುನ್ನಾ ತೇ ಕ್ಷೀಣ ವೇಗ ಸಲಿಲೇ ನಿಪೇತು. ಅಕ್ಕಪಕ್ಕದ ಮರಗಿಡಗಳು, ಆಮೇಲೆ ಆ ಗಿಡಗಳಲ್ಲಿರುವ ಪ್ರಾಕೃತ ವಾನರ, ಇವರೆಲ್ಲ ಸೈನಿಕ ವಾನರರು. ಪ್ರಾಕೃತ ವಾನರರು ಅಂತಂದ್ರೆ ಈಗ ನಾವು ಕಾಣ್ತೇವಲ್ಲ ಆ ತರದ ಕಪ್ಪಿಗಳು ಹಾರಿದವು. ಅವುಗಳೆಲ್ಲ ಅವನ ಜೊತೆಗೆ ಬಂದ್ಬಿಟ್ಟು ತಡ್ಕೊಳ್ಳಿಕ್ಕಾಗಲಿಲ್ಲ, ಅವುಗಳಿಗೆ ಆ ವೇಗ ತಡ್ಕೊಳ್ಳಿಕ್ಕಾಗಲ್ಲ. ಆದ್ರೆ ಅಷ್ಟು ದೂರ ಹಾರಲಿಕ್ಕೂ ಆಗಲ್ಲ. ಅವನ ವೇಗದಿಂದ ಸೆಳೆಯಲ್ಪಟ್ಟು ನೀರಲ್ಲಿ ಥಪಕಂಬಿದವು. ಸತೌ ಪ್ರಸಾರ್ಯೋ ರಗಭೋಗ ಕಲ್ಪೌ ಭುಜೌ ಭುಜಂಗಾರಿ ನಿಕಾಚ ವೀರ್ಯ ಜಗಾಮ ಶೈಲಂ ನಗರಾಜಮಗ್ರ್ಯಂ ದಿಶ ಪ್ರಕರಚನ್ನಿವ ವಾಯುಸೂನು. ಸತೌ ಪ್ರಸಾರ್ಯ ತನ್ನ ಉದ್ದವಾದ ಹಾವಿನಂತಹ ತೋಳುಗಳನ್ನು ಚಾಚಿ ತನ್ನ ಬೆರಳುಗಳನ್ನು ಅಗಲ ಮಾಡಿ ಜಿಗಿದದ್ದೆ. ಸಸಾಗರಂ ಘೂರ್ಣಿತ ವೀಚಿಮಾಲಂ ತದಂಬತಾ ಭ್ರಾಮಿತ ತರ್ವತತ್ವಂ ಸಮೀಕ್ಷಮಾಣ ಸಹಸಾ ಜಗಾಮ ಚಕ್ರಂ ಯಥಾ ವಿಷ್ಣು ಕರಾಗ್ರಮುಕ್ತಂ. ಯಾವಾಗ ಇವನು ಜಿಗಿದ, ಅವನ ವೇಗ ಇಲ್ಲಿ ಸಮುದ್ರದಲ್ಲಿ ಒಂದು ಸುತ್ತೂರ ತಿರುಗುವ ಚಕ್ರವಾತವನ್ನು ನಿರ್ಮಾಣ ಮಾಡಿತು. ಸಪರ್ವತಾನ್ ಪಕ್ಷಿಗಣಾಂತರಾಂಸಿ ನದೀಸ್ತಟಾಕಾನಿ ಪುರೋತ್ತಮಾನಿ ಸ್ಫೀತಾಂಜನಾನ್ ಸ್ಥಾನಪಿ ತಂ ಪ್ರವೀಕ್ಷ್ಯ ಜಗಾಮ ವೇಗಾತ್ ಪಿತೃತುಲ್ಯ ವೇಗ. ಹೀಗೆ ವೇಗವಾಗಿ ಜಿಗಿದ. ಆದಿತ್ಯ ಪಥಮಾಶ್ರಿತ್ಯ
ಜಗಾಮತಗತಶ್ರಮಃ ಹನುಮಾನ್ ಸ್ತರಿತೋ ವೀರಃ ಪಿತೃತುಲ್ಯ ಪರಾಕ್ರಮಃ. ಗಾಳಿಯಂತೆಯೇ ದಣಿವು ಇರದವನಾಗಿ ಆದಿತ್ಯ ಪಥಮಾಶ್ರಿತ್ಯ ಆಕಾಶವನ್ನು ಆಶ್ರಯಿಸಿ ಜಿಗಿದ ಜವೇನ ಮಹತಾಯುಕ್ತೋ ಮಾರುತಿರ್ವಾತರಂಹತ ಜಗಾಮ ಹರಿಚಾರ್ದೂಲೋ ದಿಶಬ್ದೇನ ನಾದಯನ್. ಒಂದೇ ಕ್ಷಣ ಶಬ್ದ ಕೇಳಿದ್ದು, ಆದರೆ ಅಬ್ಜೆಕ್ಟ್ ಇಲ್ಲಿ ಇಲ್ವೇ ಇಲ್ಲ, ಎಲ್ಲೋ ಹೋಗಿ ಆಗಿದೆ. ಶಬ್ದ ಕೇಳುವಷ್ಟರಲ್ಲಿ ಅಬ್ಜೆಕ್ಟ್ ಇಲ್ಲ, ಹೋಗಿ ಆಯ್ತು. ಆ ತರಹದ ವೇಗ, ವಸ್ತು ಇಲ್ಲ, ಆ ವಸ್ತುವಿನಿಂದ ಬಂದ ಶಬ್ದ ಕೇಳಿ ಈಗ ನೋಡೋ ಅಷ್ಟರಲ್ಲಿ ವಸ್ತು ಇಲ್ಲ. ಸೂಪರ್ ಸಾನಿಕ್ ಸ್ಪೀಡು, ಹಾಗೆ ವೇಗವಾಗಿ ಹೋಗಿದ್ದು. ಸ್ಮರಂಜಾಂಬವತೋ ವಾಕ್ಯಂ ಮಾರುತಿರ್ಭೀಮ ವಿಕ್ರಮ ದದರಚ ತಹತಾ ಚಾಪಿ ಹಿಮವಂತಂ ಮಹಾಕಪಿ. ಆ ಕಪಿಹಾರಿ ಹಿಮವತ್ ಪರ್ವತವನ್ನು ನೋಡಿತು. ಸತಂ ಸಮಾತಾದ್ಯ ಮಹಾನಗೇಂದ್ರಂ ಅತಿ ಪ್ರವೃದ್ಧೋತ್ತಮ ಹೇಮತೃಂಗಂ ದದರ್ಶ ಪುಣ್ಯಾನಿ ಮಹಾಶ್ರಮಾಣಿ ಸುರರ್ಚ ಸಂಘೋತ್ತಮ ಸೇವಿತಾನಿ. ಹಾಗೆ ಹಾರ್ತಾ ಹಿಮವತ್ ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇರುವ ಎಲ್ಲ ಋಷಿಗಳನ್ನ ಒಂದು ವಿಹಂಗಮ ದೃಷ್ಟಿಯಿಂದ ನೋಡಿಕೊಂಡು ಹಾರಿದ ಅಂತೆ ಅವನು. ಸಬ್ರಹ್ಮಕೋಚಂ ರಜತಾಲಯಂಚ ಶಕ್ರಾಲಯಂ ರುದ್ರಚರ ಪ್ರಮೋಕ್ಷಂ ಹಯಾನನಂ ಬ್ರಹ್ಮಚಿರಶ್ಚ ದೀಪ್ತಂ ದದರಚ ವೈವಸ್ವತ ಕಿಂಕರಾಂಶ್ಚ. ಸಬ್ರಹ್ಮಕೋಶಂ ವೇದ ಉಗಮವಾದ ಸ್ಥಳ, ರಜತಾಲಯಂ ಕೈಲಾಸ ಪರ್ವತ, ಹಾಗೆ ಅಲ್ಲೇ ಸ್ವಲ್ಪ ಮೇಲ್ಗಡೆ ನೋಡಿ ಶಕ್ರಾಲಯಂ ಇಂದ್ರನ ಲೋಕ, ರುದ್ರಶರ ಪ್ರಮೋಕ್ಷಂ ರುದ್ರ ಬಾಣವನ್ನು ಬಿಟ್ಟ ಜಾಗ, ಹಯಾನನಂ ಹಯಗ್ರೀವ ಅಲ್ಲಿ ಕಾಣಿಸಿಕೊಂಡ ಜಾಗ. ಅಂದರೆ ಬ್ರಹ್ಮದೇವರು ಸತ್ರೇ ಮಮಾತ ಭಗವಾನ್ ಹಯಚಿರಿಚಯೇತ ಛಂದೋಮಯೋ ಮುಖಮಯೋ ಖಿಲ ದೇವತಾತ್ಮ ಅಂತ ಭಾಗವತದಲ್ಲಿ ಹೇಳ್ತಾರೆ. ಸತ್ರೇ ಮಮ ಆಸ, ನಾನು ಯಾಗ ಮಾಡುವಾಗ ಹಯಗ್ರೀವ ಮೂಡಿ ಬಂದ ಅಂತ 2ನೇ ಸ್ಕಂದದಲ್ಲಿ ಹೇಳ್ತಾರೆ. ಆ ಒಂದು ಜಾಗ ಹಯಾನನಂ. ಆಮೇಲೆ ಹೌದು, ಅಲ್ಲಿಂದಲೂ ದಾಟಿ ಹೋಗ್ಬೇಕಾದ್ರೆ ಇದನ್ನೆಲ್ಲ ನೋಡ್ಕೊಂಡು ಹೋದ ಅಂತ. ಬ್ರಹ್ಮಶಿರಶ್ಚ ದೀಪ್ತಂ, ಬ್ರಹ್ಮನ ತಲೆ ಬಿದ್ದ ಜಾಗ, ಬ್ರಹ್ಮ ಕಪಾಲ ಅಂತೇನು ಹೇಳ್ತೇವೆ ಅದು. ಆ ತರಹದ ಎಲ್ಲ ಜಾಗಗಳನ್ನು ನೋಡಿಕೊಂಡು ವೈವಸ್ವತ ಕಿಂಕರಾಂಶ್ಚ, ವೈವಸ್ವತ ಯಮನ ಕಿಂಕರರು ಅವರು ಅಲ್ಲಲ್ಲಿ ಇದ್ರಂತೆ, ಅವರನ್ನು ನೋಡಿಕೊಂಡು ವನ್ಯಾಲಯಂ ವೈಶ್ರವಣಾಲಯಂಚ ಸೂರ್ಯಪ್ರಭುಂ ಸೂರ್ಯ ನಿಬಂಧನಂಚ ಬ್ರಹ್ಮಾಲಯಂ ಶಂಕರ ಕಾರ್ಮುಕಂಚ ದದರಚನಾಭಿಂಚ ವಸುಂಧರಾಯ. ಆಮೇಲೆ ಸೂರ್ಯಲೋಕ, ಕುಬೇರಲೋಕ, ಸೂರ್ಯನ ಅರಮನೆ, ಹೀಗೆ ಎಲ್ಲವನ್ನು ನೋಡಿಕೊಂಡು ಸಾಗಿದ. ಇದೇನಾಗಿದೆ ಅಂದರೆ ಕೈಲಾಸ ಪರ್ವತದ ಒಂದು ಭಾಗದಲ್ಲಿ ಎಲ್ಲ ದೇವತೆಗಳ ಮನೆ ಇದೆ. ಅದು ಆಯಾ ದಿಕ್ಕಿನಲ್ಲಿಯೂ ಇರೋದು ಬೇರೆ, ಇಲ್ಲಿರೋದು ಬೇರೆ. ಅಲ್ಲಿ ಬ್ರಹ್ಮದೇವರ ಮನೆಯೂ ಅಲ್ಲಿದೆ. ಆಮೇಲೆ ಸತ್ಯಲೋಕವೂ ಅವ್ರ ಮನೆಯೇ, ಮೇರು ಪರ್ವತವೂ ಅವ್ರ ಮನೆಯೇ. ಎಷ್ಟು ಮನೆ ಬೇಕಾದ್ರೆ ಇಟ್ಕೊಳ್ಬಹುದು. ಹೌದೌದು, ಭೂಖಂಡದಲ್ಲಿ ಇಲ್ಲ 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 ನಾ ಹೇಳಿದ್ನಲ್ಲ, ಮೇರು ಪರ್ವತದಲ್ಲಿ ಬ್ರಹ್ಮದೇವರ ಮನೆ ಇದೆ, ಬ್ರಹ್ಮದೇವರಿಂದ ಶುರು ಮಾಡಿ ಎಲ್ಲ ದೇವತೆಗಳ ಮನೆಯೂ ಇದೆ. ಅದನ್ನೂ ನೋಡಿಕೊಂಡು ಕೈಲಾಸ ಮುಗ್ರಂ ಹಿಮವಚ್ಛಿಲಾಂಚ ತಂ ವೈವೃಜಂ ಕಾಂಚನ ಶೈಲಮಗ್ರ್ಯಂ ಪ್ರದೀಪ್ತ ತರ್ವೌಷಧಿ ತಂ ಪ್ರದೀಪ್ತಂ ತದರಚ ತರ್ವೌಷಧಿ ಪರ್ವತೇಂದ್ರಂ. ಎಲ್ಲಾ ಔಷಧಗಳ ನೆಲೆಯಾದ ಗಂಧಮಾದನವನ್ನು ಕಂಡ. ಸತಂ ಸಮೀಕ್ಷ ಅನಲರಾಚಿ ದೀಪ್ತಂ ವಿಶಿಷ್ಮಯೇ ವಾಸವದೂತ ಸೂನು ಆಪ್ಲುತ್ಯ ತಂ ಚೌಷಧಿ ಪರ್ವತೇಂದ್ರಂ ತತ್ರೌಷಧೀನಾಂ ವಿಚಯಂ ಚಕಾರ. ವೇಗವಾಗಿ ಜಿಗಿದು ಇಲ್ಲಿ ಯಾವ ಯಾವ ಔಷಧಿಗಳಿದೆ ಅಂತ ಹೇಳಿ ಬಿಡಿಸಿ ನೋಡಿದ. ಮಹೌಷಧ್ಯಸ್ತತಸ್ತರವಾಹ ತಸ್ಮಿನ್ ಪರ್ವತ ಸತ್ತಮೇ ವಿಜ್ಞಾಯಾರ್ಥಿನ ಮಾಯಾಂತಂ ತಥೋ ಜಗ್ಮುರದರಚನಂ. ಆ ಎಲ್ಲ ಅಭಿಮಾನಿ ದೇವತೆಗಳಿಗೆ ತುಂಟತನ ಮಾಡಬೇಕು ಅಂತ ಅನ್ನಿಸ್ತು. ಎಲ್ಲವೂ ಕೂಡ ಅಡಗಿಕೊಂಡವು, ತಮ್ಮನ್ನು ತೋರಿಸಿಕೊಳ್ಳಲಿಲ್ಲ. ಸತಾ ಮಹಾತ್ಮ ಹನುಮಾನ ಪಶ್ಚತ್ ಚುಕೋಪರೋಷಾಚ್ಚ ಭೃಶಂ ಅನಾದ ಅಮೃಷ್ಯಮಾಣೋಜ್ಞಿತಮಾನ ಚಕ್ಷು ಮಹೀಧರಂ
ಮಹೀಧರೇಂದ್ರಂ ತಮುವಾಚ ವಾಕ್ಯಂ. ನೋಡಿದ, ಸಿಟ್ಟು ಮಾಡಿಕೊಂಡ. ಅಮೃಷ್ಯಮಾಣ ಅಗ್ನಿಸಮಾನ ಚಕ್ಷುಃ, ಬೆಂಕಿಯಂತೆ ಕೆಂಗಣ್ಣನಾಗಿ ಆ ಬೆಟ್ಟವನ್ನು ಕುರಿತು ನುಡಿದ. ಕಿಮೇತದೇವಂ ತು ವಿನಿಶ್ಚಿತಂತೆ ಯದ್ರಾಘವೇನಾತಿ ಕೃತಾನುಕಂಪಃ ಪಶ್ಚಾದ್ಯ ಮದ್ಬಾಹುಬಲಾಭಿಭೂತೋ ವಿಕಿರಣಮಾತ್ಮಾನಮಥೋ ನಗೇಂದ್ರ. ಏನಪ್ಪ, ಇಡೀ ಭೂಮಿ ರಘುವಂಶದವರದ್ದು. ರಾಘವಾಣಾಮಿಯಂ ಭೂಮಿ ಸಪರ್ವತ ವನೋತ್ತಮ ಅಂತ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಇರುವಂತಹ ಮಾತು. ಹೀಗಿರುವಾಗ ನಿನ್ನ ರಾಜನಿಗೆ ಯಾರ ಅಸ್ತಿತ್ವದಿಂದ ನೀನಿದ್ದೀಯೋ ಅಂತಹವರ ವಂಶ. ಇನ್ನು ರಾಮನನ್ನು ನೋಡಿದರಂತೂ ನೀನು ಕೃತಜ್ಞತೆ ಸಲ್ಲಿಸಬೇಕು. ಅಂಥದ್ದು ಈ ತರಹ ಮಾಡ್ತ್ಯಾ, ನೋಡ್ತಾ ಇರುವಂತ. ಸತಸ್ಯ ಶೃಂಗಂ ತನಗಂ ತನಾಗಂ ಸ ಕಾಂಚನಂ ಧಾತು ಸಹಸ್ರಜುಷ್ಟಂ ವಿಕಿರಣಕೂಟಂ ಜ್ವಲಿತಾಗ್ರತಾನುಂ ಪ್ರಗೃಶ್ಯ ವೇಗಾತ್ ಸಹಸೋನ್ಮಮಾಥಾ. ಸನಗಂ ಪರ್ವತದಿಂದ ಕೂಡಿದ, ಸನಾಗಂ ಆನೆಯಿಂದ ಕೂಡಿದ, ಸಕಾಂಚನಂ ಬಂಗಾರದಿಂದ ಕೂಡಿದ, ಧಾತು ಸಹಸ್ರಜುಷ್ಟಂ 10,000 ಕೆಮಿಕಲ್ಗಳಲ್ಲಿದ್ದುವು ಅದರಿಂದ ಕೂಡಿದ, ವಿಕಿರಣ ಕೂಟಂ ಜ್ವಲಿತಾಗ್ರತಾನುಂ ಬೇರೆ ಬೇರೆ ಶಿಖರಗಳಿವೆ, ಕೆಲವೊಂದೆಲ್ಲ ಹೊಳಿತಾ ಇದೆ. ಅದನ್ನ ಜೋರಾಗಿ ಅಲುಗಾಡಿಸಿ ತನ್ನ ಕೈಯಲ್ಲಿ ತೆಗೆದುಕೊಂಡ. ಸತಂ ಸಮುತ್ಪಾಟ್ಯ ಖಮುತ್ಪಪಾತ ವಿತ್ರಾಸ್ಯ ಲೋಕಾಂತ ಸುರಾಸುರಾಂಧ್ರಾನ್ ಸಂಸ್ತೂಯಮಾನ ಖಚರೈರನೇಕೈಃ ಜಗಾಮ ವೇಗಾದ್ ಗರುಡೋಗ್ರ ವೇಗ. ಅದನ್ನು ಇಡೀ ಹೊತ್ತು ಆರಾಮವಾಗಿ ತಂದ. ಸಭಾಸ್ಕರಾಧ್ವಾನಂ ಅನುಪ್ರಪನ್ನಃ ತಂ ಭಾಸ್ಕರಾಭಂ ಶಿಖರಂ ಪ್ರಗೃಹ್ಯ ಬಭೌ ತದಾ ಭಾಸ್ಕರ ತನ್ನಿಕಾಚೋ ರವೇ ಸಮೀಪೆ ಪ್ರತಿಭಾಸ್ಕರಾಭಃ. ಅವನು ಸೂರ್ಯನ ಸಮೀಪ ಹಾರುವಾಗ ಇನ್ನೊಬ್ಬ ಸೂರ್ಯ ಬಂದಿದ್ದಾನೋ ಎಂಬಂತೆ ಕಾಣಿಸ್ತಾ ಇತ್ತು. ಸತೇನ ಚೈಲೇನ ಭೃಚಮ್ರರಾಜ ಶೈಲೋಪಮೋ ಗಂಧವಹಾತ್ಮಜಸ್ತು ಸಹಸ್ರಧಾರೇಣ ತಪಾವಕೇನ ಚಕ್ರೇಣ ಖೇ ವಿಷ್ಣುರಿವಾರ್ಪಿತೇನ. ಅದು ದೂರಕ್ಕೆ ಆ ಪರ್ವತ ಸಣ್ಣ ಚಕ್ರ ತರ ಕಾಣಿಸ್ತಾ ಇತ್ತು. ಇದೇನಿದು? ಇನ್ನೊಬ್ಬ ವಿಷ್ಣು ಚಕ್ರವನ್ನು ಹಿಡಿದುಕೊಂಡು ಹೊರಟನೋ ಎಂಬಂತೆ. ತಂ ವಾನರ ಪ್ರೇಕ್ಷ ತದಾ ವಿನೇದು ಸತಾನಪಿ ಪ್ರೇಕ್ಷ ಮುದಾನನಾದ ತೇಷಾಂ ಸಮುತ್ಕೃಷ್ಟರವಂ ನಿಶಮ್ಯ ಲಂಕಾಲಯ ಭೂಮಿತರಂ ಭೀಮತರಂ ವಿನೇದು. ಎಲ್ಲ ಕಪಿಗಳು ನೋಡಿ ಸಂತೋಷಪಟ್ರಂತೆ. ಜೋರಾಗಿ ಗರ್ಜನೆ ಮಾಡಿದ್ರು, ಹನುಮಂತ ಬಂದ ಅಂತ. ಆಗಲೇನೆ ಕಪಿಗಳು ಗರ್ಜನೆ ಮಾಡಿದ್ರು. ಕಪಿಗಳನ್ನು ನೋಡಿ ಹನುಮಂತನೂ ಗರ್ಜನೆ ಮಾಡಿದ. ಇದನ್ನು ನೋಡಿ ಸಂಕಟದಿಂದ ಲಂಕೆಯವರು ಗರ್ಜನೆ ಮಾಡಿದರು. ತಥೋ ಮಹಾತ್ಮ ನಿಪಪಾತ ತಸ್ಮಿನ್ ಶೈಲೋತ್ತಮೇ ವಾನರ ಸೈನ್ಯ ಮಧ್ಯೆ ಹರಿಯುತ್ತಮೇಭ್ಯ ಚಿರತಾಭಿವಾದ್ಯ ವಿಭೀಷಣಂ ತತ್ರ ಸಸ್ವಜೇತಃ. ಅದನ್ನು ಆರಾಮವಾಗಿ ಹಿಡಿದುಕೊಂಡು ಕಪಿಗಳಲ್ಲಿ ಹಿರಿಯರಿಗೆ ನಮಸ್ಕಾರ ಮಾಡಿ ವಿಭೀಷಣನನ್ನ ಅಪ್ಪಿ ತಾವಪ್ಯುಭೌ ಮಾನುಚರಾಜಪುತ್ರೌ ತಂ ಗಂಧಮಾಗ್ರಾಯ ಮಹೋಚಧೀನಾಂ ಬಭೂವತುಸ್ತತ್ರ ತದಾ ವಿಚಲ್ಯೌ ಉತ್ತಸ್ತುರನ್ಯೇ ಚ ಹರಿಪ್ರವೀರಾ. ಎಲ್ಲರೂ ಅದರ ಪರಿಮಳದಿಂದಲೇ ಎದ್ದು ನಿಂತರು. ಸರ್ವೇ ವಿಚಲ್ಯ ವಿರುಜಾ ಕ್ಷಣೇನ ಹರಿಪ್ರವೀರಾಶ್ಚ ಹತಾಶ್ಚ ಯೇ ಸ್ಯುಃ ಗಂಧೇನ ತಾತಾಂ ಪ್ರವರೌ ಚ ಧಾನಾಂ ಸುಪ್ತಾ ನಿಶಾಂತೇಶ್ವಿವ ತಂ ಪ್ರಬುದ್ಧಾ. ಎಲ್ಲರ ದೇಹದ ಒಳಗಡೆ ಇರುವ ಬಾಣಗಳೆಲ್ಲ ಹೊರಗಡೆ ಬಂತು. ಎಲ್ಲರ ರೋಗ ಪರಿಹಾರ ಆಯಿತು. ಸತ್ತವರೆಲ್ಲ ಬದುಕಿ ಎದ್ರು. ಹೇಗೆ? ಸುಪ್ತಾ ನಿಶಾಂತೇಶ್ವ ಸಂಪ್ರಬುದ್ಧಾ. ಮಲಗಿದವರು ನಿದ್ರೆ ಮುಗಿಸಿ ಏಳುವ ಹಾಗೆ ಎದ್ರು. ಇನ್ನು ದಿಲೀಪ್ ಅವ್ರ ಪ್ರಶ್ನೆ, ರಾಕ್ಷಸರಿದ್ರು ಅವ್ರು ಯಾಕೆ ಹೇಳಲಿಲ್ಲ? ಎದ್ರಾ ಇಲ್ವಾ ಅಂತ. ಅಲ್ಲ, ಅದೇ ಎದ್ರಾ ಇಲ್ವಾ ಹೇಳಲಿಲ್ಲ ಅಂತ ಉತ್ತರ. ಯಾಕೆ ಅಂದ್ರೆ ವಾಲ್ಮೀಕಿಗಳೇ ಉತ್ತರ ಹೇಳ್ತಾರೆ, ನಾವೇನು ಉತ್ತರ ಹೇಳೋದು?
ನಮ್ಮ ಸ್ವಾಮಿಗಳು ಹೀಗೆ ಮಾಡ್ತಾ ಇದ್ರು. ಪೇಜಾವರ ಸ್ವಾಮಿಗಳು ಪಾಠ ಮಾಡ್ಕೊಂಡು ಹೋಗ್ತಾ ಇರೋರು. ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸಂಗತವಾಗಿ ಅಲ್ಲೇ ಇದ್ರೆ ಉತ್ತರ ಕೊಡ್ತಾ ಇರಲಿಲ್ಲ. ಹಿಂಗನ್ನೋರು ಮುಂದೆ ಹೋಗಿ ನೇರ ಜಯತೀರ್ಥರೇ ಉತ್ತರ ಕೊಡ್ತಾ ಇದ್ದಾರೆ ಅನ್ನೋರು. ನ್ಯಾಯಸುಧಾ ಪಾಠ ಮಾಡ್ತಾ ಇದ್ದಾಗ ಜಯತೀರ್ಥರೇ ಉತ್ತರ ಕೊಡ್ತಾ ಇದ್ದಾರೆ, ಇವರ ಪ್ರಶ್ನೆಗೆ ಜಯತೀರ್ಥರೇ ಉತ್ತರ ಕೊಡ್ತಾ ಇದ್ದಾರೆ. ಹಾಗೆ ಅಂದರೆ ಗ್ರಂಥದ ಸಂವಾದ, ಗ್ರಂಥದ ಜಾಡಿನಲ್ಲಿ ಕೇಳುಗರು ಹೋಗ್ತಾ ಇದ್ದಾರೆ ಅನ್ನೋದರ ಸೂಚನೆ, ಸಂತೋಷ. ಯಾಕೆಂದ್ರೆ ವಾಲ್ಮೀಕಿಗಳು ಮುಂದೇನು ಹೇಳಬೇಕು ಅಂತ ಇದ್ದಾರೆ, ಅದು ನಿಮಗೆ ಈಗ ಕೇಳಬೇಕು ಅಂತ ಅನ್ಸಿದ್ರೆ ದೊಡ್ಡದಲ್ವಾ ಅದು. ಗ್ರಂಥದೊಟ್ಟಿಗೆ ನಮ್ಮ ಮನಸ್ಸು ಸಂಚಾರ ಮಾಡ್ತಾ ಇದೆ ಅಂತ. ಯದಾ ಪ್ರಭೃತಿ ಲಂಕಾಯಾಂ ಯುದ್ಧಂತೆ ಹರಿರಾಕ್ಷಸಾ ತದಾ ಪ್ರಭೃತಿ ಮಾನಾರ್ಥಂ ಆಜ್ಞೆಯ ರಾವಣಸ್ಯ ಚ ಅಂತ ಈಗಿನ ಪಾಠ. ಯೇ ಹನ್ಯಂತೆ ರಣೇ ತತ್ರ ರಾಕ್ಷಸ ಕಪಿಕುಂಜರೈ ಹೃತಾ ಹತಾಸ್ತು ಕ್ಷಿಪ್ಯಂತೆ ಸರ್ವ ಏವತು ಸಾಗರೇ. ಯಾವಾಗ ಲಂಕೆಯಲ್ಲಿ ಕಪಿಗಳು ರಾಕ್ಷಸರ ಯುದ್ಧ ಶುರು ಆಯಿತೋ ಆಗ ರಾವಣಸ್ಯ ಚ ಮಾನಾರ್ಥಂ ಆಜ್ಞೆಯ, ರಾವಣನ ಆಜ್ಞೆಯಿಂದ ರಾಕ್ಷಸರು ಎಸಿತಾ ಇದ್ರು. ಸತ್ತವರನ್ನ ತೆಗೆದು ಸಮುದ್ರಕ್ಕೆ ಎಸಿತಾ ಇದ್ರು ಅಂತ. ಆದ್ರೆ ಮಧ್ವಾಚಾರ್ಯರು ಹೇಳ್ತಾರೆ, ಅಲ್ಲ, ಇದು ಪಾಠ ಹಾಗಲಾಗಿದ್ದು, ಅದನ್ನು ಹೇಳಿದ್ದು ರಾಮ. ಆದ್ರೆ ಆವಾಗ ಏನಾಗಬೇಕು, ಪಾಠ ಹೀಗಾಗಬೇಕು. ತದಾ ಪ್ರಭೃತಿಮಾನಾರ್ಥಂ ಆಜ್ಞೆಯ ರಾಘವಸ್ಯ ಚ ತೇ ಹನ್ಯಂತೆ ರಣೇ ತತ್ರ ರಾಕ್ಷಸ ಕಪಿಕುಂಜರೈ ಹತಾಸ್ತು ಕ್ಷಿಪ್ಯಂತೆ ಸರ್ವ ಏವತು ಸಾಗರೇ ಅಂತ ದೇವರು ಹೇಳಿದ್ದ. ಪ್ರತಿ ದಿವಸ ಫೀಲ್ಡ್ ಕ್ಲಿಯರ್ ಆಗಬೇಕು. ಗೊತ್ತಾಯ್ತಾ? ಏನ್ ಮಾಡಬೇಕು? ಕಪಿಗಳು ಯಾವ ರಾಕ್ಷಸರನ್ನ ಕೊಂದಿರ್ತಾರೆ ಅವ್ರನ್ನ ತಗೊಂಡೋಗಿ ಆ ರಾಕ್ಷಸರನ್ನ ಎಸಿಬೇಕು. ಕಪಿಗಳ ಶರೀರ ಮಾತ್ರ ಅಲ್ಲೇ ಇರಬೇಕು ಅಂತ ದೇವರ ಆಜ್ಞೆ. ಅದಕ್ಕೆ ಅವರೆಲ್ಲ ಹಾಗೆ ಮಾಡಿದ್ರು. ಹೀಗಾಗಿ ಅಲ್ಲಿ ಯಾವ ರಾಕ್ಷಸರು ಇಲ್ಲೇ ಇರಲಿಲ್ಲ. ಹೇಳೋದು ಹೇಗೆ? ಇದು ರಾಮಾಯಣದ ಉತ್ತರ. ಕೆಲವರೆಲ್ಲ ಏನ್ ಮಾಡ್ತಾರೆ, ರಾವಣನ ದುರ್ಬುದ್ಧಿ, ಎಲ್ಲ ಕಡೆ ಕಪಿಗಳೇ ಬಿದ್ದಿದ್ದಾರೆ, ರಾಕ್ಷಸರು ಬಿದ್ದಿಲ್ಲ ಅನ್ನುವ ಒಂದು ಭಾವನೆ ಬಂದು ಡಿಪ್ರೆಷನ್ಗೆ ಹೋಗಬೇಕಾಗಿತ್ತು ಕಪಿಗಳು. ಅದಕ್ಕಾಗಿ ರಾಕ್ಷಸರ ಶರೀರವನ್ನು ರಾಕ್ಷಸರ ಕೈನಲ್ಲೇ ಎಸಿತಾ ಇದ್ದ. ಅವಾಗೇನಾಗತ್ತೆ, ಎಲ್ಲ ಕಡೆ ಕಪಿಗಳಿದ್ದಾರೆ. ಅದು ಅವನಿಗೆ ತಿರುಮಂತ್ರ ಆಯಿತು. ಗಂಧಮಾದನ ಪರ್ವತ ತಂದಾಗ ಅದು ಉಳಿಲಿಲ್ಲ, ಆಯ್ತಾ? ಆದರೆ ಏನಾಗಿ ಹೋಯಿತು, ಮಧ್ವಾಚಾರ್ಯರು ಆ ರೀತಿ ಹೇಳಿದ್ದಾರೆ ಅಂದಾಗ ಒಬ್ಬರು ಬೆಂಗಳೂರಿನ ಬ್ರಹ್ಮಣಸ್ಪತಿಗಳು ಹೇಳಿದ್ರು, ಇಲ್ಲ, ರಾಕ್ಷಸರು ರಾಕ್ಷಸರನ್ನೇ ಒಗಿತಾ ಇದ್ರು, ಕಪಿಗಳು ರಾಕ್ಷಸರನ್ನೇ ಒಗಿತಾ ಇದ್ರು ಅಂತ. ಅದ್ಯಾವ ಸೀಮೆ ನ್ಯಾಯ? ಅಲ್ಲಿಲ್ಲ. ಅಲ್ಲಿ ಯಾಕೆಂದ್ರೆ ನೀವು ಎಲ್ಲ ಕಾಂಟೆಕ್ಸ್ಟ್ ಅನ್ನು ನೋಡಿದಾಗ ರಾಮನ ಆಜ್ಞೆಯಿಂದ ಎಸೆದದ್ದು. ರಾವಣನಿಗೆ ದುಃಖ ಪರಿಹರಿಸ್ಕೊಳ್ಳಿಕ್ಕೆ ಪುರುಸೊತ್ತಿಲ್ಲ, ಇದನ್ನ ಆಜ್ಞೆ ಮಾಡಲೇ ಇಲ್ಲ ಅವನು. ಹೀಗಾಯ್ತು. ಎಲ್ಲರೂ ಕೂಡ ಮತ್ತೆ ಬದುಕಿ ರಾಮನ ಜೊತೆಗೂಡಿ ಗರ್ಜನೆ ಮಾಡಿದರು ಅನ್ನುವಲ್ಲಿಗೆ ಚತುಸ್ಸಪ್ತರಿತಮೋಧ್ಯಾಯ. ತಥೋಬ್ರವೀನ್ ಮಹಾತೇಜಾ ಸುಗ್ರೀವೋ ವಾನರೇಶ್ವರ ಅರ್ಥ್ಯಂ ವಿಜ್ಞಾಪಯನ್ಶ್ಚಾಪಿ ಹನುಮಂತಮಿದಂ ವಚಃ. ಆಗ ಸುಗ್ರೀವ ಹೇಳಿದ, ಯತೋ ಹತ ಕುಂಭಕರ್ಣ ಕುಮಾರಾಶ್ಚ ನಿಸೂದಿತಾ ನೇದಾನಿ ಉಪನಿರಹಾರಂ ರಾವಣೋ ದಾತುಮರ್ಹತಿ. ಅವ್ರ ಕಡೆಯವರು ಹೆಚ್ಚಿನ ಜನ ಸತ್ತು ಹೋಗಿದ್ದಾರೆ. ಈಗ ನಮಗೆ ಯುದ್ಧದ ಕಾಣಿಕೆಯನ್ನು ಅವನು ಕೊಡುವಷ್ಟು ಸಮರ್ಥನಾಗಿಲ್ಲ ರಾವಣ, ಏಕೆಂದರೆ ಬಹಳ ಜನ ಸತ್ತಿದ್ದಾರೆ. ಅದರಿಂದಾಗಿ ನಾವೆಲ್ಲ ಹಾಗೆ ಎಲ್ಲರೂ ಬದುಕಿದ್ದೇವೆ. ಅದರಿಂದಾಗಿ ನಾವೇನು ಮಾಡಬೇಕು, ಸೀದಾ ಹೋಗಿ ಅವನ ಇದಕ್ಕೆ ಕೊಳ್ಳಿ ಇಡಬೇಕು, ಲಂಕೆಗೆ. ಎಲ್ಲ ತಯಾರಾಗಿ ತಥೋಸ್ತಂ ಗತಾದಿತ್ಯೆ ರೌದ್ರೇ ತಸ್ಮಿನ್
ನಿಶಾಮುಖೇ ಸಾರಿ ಒಂದು ಶ್ಲೋಕ ಹೇಳಿಕ್ ಮಾಡ್ತೀವಿ. ತಥೋ ಹರಿರ್ಗಂಧ ಮಹಾತ್ಮಜಸ್ತು ತಮೌಷಧಿ ಚೈಲಮುದಗ್ರವೇಗೈ ನಿನಾಯ ವೇಗಾಧಿಮವಂತಮೇವ ಪುನಶ್ಚ ರಾಮೇಣ ತಮಾ ಜಗಾಮ. ಮತ್ತೆ ಆ ಕಪಿ ಆ ಬೆಟ್ಟ ತಂದಿದ್ನಲ್ಲ ಅದನ್ನು ಇಲ್ಲಿಂದಲೇ ಎಷ್ಟು ಬಿಟ್ಟ, ಅದು ಹೋಗಿ ಅಲ್ಲಿ ಕೂತ್ಕೊಳ್ಳುತ್ತೆ. ಇದನ್ನೇ ವಾಯುಸ್ಥಿತಿಯಲ್ಲಿ ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲಮತೆ ಯೋಜನಾನಾಂ ಚ ಉಚ್ಚಸ್ತಾವದ್ವಿಸ್ತಾರವಾಂಶ್ಚಾಪಿ ಉಪಲಲವೈವ ವ್ಯಗ್ರಬುದ್ಧ್ಯಾತ್ವಯಾತಃ. ಹೆಸರದ್ದು ಹೇಗೆ ವ್ಯಗ್ರಬುದ್ಧ್ಯ, ಹೀಗೆ ಪರ್ಫೆಕ್ಟ್ ಆಗಿ, ಹೌದು, ನಷ್ಟಚ್ಛೇದಾಂಕ ಪ್ರಾಗಿವಾಭೂತ್ ಅಂತ. ನಾವಿಲ್ಲಿ ಈ ತರಹದ ಚಮತ್ಕಾರಗಳನ್ನ ಹಲವಾರು ಜನ ತೋರಿಸೋದು, ಹ್ಯಾಟ್ ಸ್ಟ್ಯಾಂಡ್ಗೆ ಪರ್ಫೆಕ್ಟ್ ಆಗಿ ಹ್ಯಾಟ್ ಒಗೆಯೋದು ಇತ್ಯಾದಿಗಳನ್ನು ನೋಡಿ ಖುಷಿ ಪಡ್ತೇವೆ. ಎಲ್ಲಿಂದಲೋ ಇರೋದು ಲಪಕ್ಕಂತ ಬಾಯಿಗೆ ಹಾಕೊಳ್ಳೋದು, ಅದು ನೋಡಿ ಖುಷಿ ಪಡಿತಾರೆ. ಹೌದು, ಅಂಥದ್ದು ಕನ್ನಡಕ ಹಾಕೊಳ್ಳೋದು, ಇಂತಹ ಸ್ಟೈಲ್ಗಳು. ಇದು ಎಂತದ್ರಿ, ಇಡೀ ಇದು ಬೆಟ್ಟ ತಗೊಂಡೋಗಿ ಹಿಂಗೆ ಹಾಕಿದ್ದು. ತಥೋಸ್ತಂ ಗತ ಆದಿತ್ಯೆ, ಯಾವಾಗ ಸುಗ್ರೀವ ಈ ರೀತಿ ಹೇಳಿದ ಆಗ ಎಲ್ಲರೂ ಕೂಡ ಲಂಕಾಂ ಅಭಿಮುಖ ಸೋಲ್ಕಾಹ ಜಗ್ಮುಸ್ತೆ ಪ್ಲವಗರಚಭಾಹ, ಲಂಕೆಗೆ ಎದುರಾಗಿ ಎಲ್ಲರೂ ಓಡಿದ್ದೆ ಉಲ್ಕೆಯನ್ನು ಇಟ್ಟುಕೊಂಡು. ಉಲ್ಕಾಹಸ್ತೇರ್ಹರಿಗಣೈ ಸರ್ವತಃ ಸಮಭಿದ್ರುತಾ ಆರಕ್ಷಸ್ಥಾ ವಿರೂಪಾಕ್ಷಾ ಸಹಸಾ ವಿಪ್ರದುದ್ರುವು. ಓಡಿ ಗೋಪುರ ಅಟ್ಟಪ್ರತೋಲೀಷು, ಗೋಪುರಗಳಲ್ಲಿ ಅಟ್ಟ ಅಂದ್ರೆ ಬಾಲ್ಕಾನಿಗಳಲ್ಲಿ, ಪ್ರತೋಲೀಷು ವಾಚ್ ಟವರ್ಗಳಲ್ಲಿ ಬೆಂಕಿ ಇಟ್ಟಿದ್ದಂತೆ. ಪ್ರಾತಾದೇಶಿತ ಸಂಹೃಷ್ಟಾ ಸಸೃಜುಸ್ತೆ ಹುತಾಚನಂ, ಕೆಲವೊಬ್ಬರು ಮಹಡಿ ಮನೆ ಮೇಲ್ಗಡೆ ಬೆಂಕಿ ಇಟ್ಟಿದ್ದು. ತೇಚಾಂ ಗೃಹತ ಹಸ್ತ್ರಾಣಿ ದದಾಹ ಹುತಭುಕ್ತದ ಪ್ರಾಸಾದ ಪರ್ವತಾಕಾರಾ ಪತಂತಿ ಧರಣೀತಲೇ. ನೂರಾರು ಸಾವಿರಾರು ಮನೆಗಳನ್ನ ಅಗ್ನಿದೇವ ನುಂಗಿದ. ಚಟಚಟನೆ ಲಟಲಟನೆ ಸದ್ದು ಮಾಡ್ತಾ ದೊಡ್ಡ ದೊಡ್ಡ ಪ್ರಾಸಾದಗಳು ಉರುಳಿದವು. ಅಗುರುರ್ದಶ್ಯತೆ ತತ್ರ ಪರಂ ಚೈವ ಸುಚಂದನಂ ಮೌಕ್ತಿಕಾ ಮಣಯ ಸ್ನಿಗ್ಧಾ ವಜ್ರಂಚಾಪಿ ಪ್ರವಾಲಕಂ. ಆ ಕಪಿಗಳ ಹನುಮಂತ, ಇದು ರಾಮನ ಒಂದು ಪ್ರಭಾವ ಹೇಗಿತ್ತು ಅಂತಂದ್ರೆ ತಂಪು ಚಂದನವು ಹೊತ್ಕೊಂಡು ಉರಿತಾ ಇತ್ತು. ಮೌಕ್ತಿಕಾ ಚಂದನ ಮಣಯ ಸ್ನಿಗ್ಧಾ, ಮುತ್ತಿನ ಮಣಗಳು ಹೊತ್ತಿ ಉರಿದವು. ವಜ್ರ ಆಯ್ತಾ, ಹವಳ ಎಲ್ಲವೂ ಉರಿತಾ ಇದೆ. ಚೌಮಂತ ದಹ್ಯತೆ ತತ್ರ ಕೌಶೇಯಂ ಚಾಪಿ ಶೋಭನಂ, ಎಲ್ಲಾ ರೇಷ್ಮೆ. ಕೌಶೇಯ ಅಂದ್ರೆ ರೇಷ್ಮೆ, ಕೋಶ ಅಂದ್ರೆ ಗೂಡು, ರೇಷ್ಮೆಯ ಗೂಡು, ಗೂಡಿನಿಂದ ಹೊರಗಡೆ ತೆಗೆದದ್ದು ಕೌಶೇಯ ಅಂದ್ರೆ ರೇಷ್ಮೆ. ಅದು ಎಲ್ಲವೂ ಎಲ್ಲಾ ತರಹದ ಆವಿಕಂ ವಿವಿಧಂ ಚೌರ್ಣಂ ಕಾಂಚನಂ ಭಾಂಡಮಾಯುಧಂ, ಆಮೇಲೆ ಕುರಿಯ ತುಪ್ಪಟ ಅದರಿಂದ ಮಾಡಿದ, ಆಮೇಲೆ ಥರಥರದ ಪುಡಿಗಳನ್ನು ಏನಿಟ್ಟಿದ್ದಾರೆ ಅದು ಕಾಂಚನಂ ಭಾಂಡಂ, ಬೆಂಕಿ ಬಂಗಾರದ ಭಾಂಡಗಳಿದ್ದು ಅದೆಲ್ಲ ಹೊತ್ಕೊಂಡು ಉರಿದೋಯ್ತು. ನಾನಾ ವಿಕೃತ ಸಂಸ್ಥಾನಂ ವಾಜಿ ಭಾಂಡ ಪರಿಚ್ಛದಂ ಗಜಗ್ರೈವೇಯ ಕಕ್ಷ್ಯಾಶ್ಚ ರಥಭಾಂಡಾಶ್ಚ ಸಂಸ್ಕೃತಾನ್, ರಥದ ಮಳಿಗೆಗೆ ಬೆಂಕಿ ಬಿತ್ತು. ಆಯ್ತಾ, ಆನೆಗಳ ಶಾಲೆಗೆ ಬೆಂಕಿ ಬಿತ್ತು, ಗಜಶಾಲೆ. ಆಮೇಲೆ ಅಶ್ವಶಾಲೆಗೆ ಬೆಂಕಿ ಬಿತ್ತು. ಏನು ಲಕ್ಷಾಂತರ ಸಂಖ್ಯೆಯಲ್ಲಿ ಇರ್ತಾರ್ರಿ ಆನೆಗಳು ಕುದುರೆಗಳು, ಅದಕ್ಕೆ ಬೆಂಕಿ ಬಿದ್ದರೆ ಗತಿ ಏನು? ಓಡುವ ಬೆಂಕಿ ಆ ತರಹದ್ದು. ತನುತ್ರಾಣಿ ಚ ಯೋಧಾನಾಂ ಹಸ್ತ್ಯಶ್ವಾನಾಂ ಚ ಚರ್ಮ ಚ ಮುಕ್ತಾಮಣಿ ವಿಚಿತ್ರಾಂಶ್ಚ ಪ್ರಾಸಾದ ಖಡ್ಗಾಧನೂಂಶಿಜ್ಯಾ ಬಾಣಾ ತೋಮರಾಂಕುಶ ಶಕ್ತಯ, ಕವಚಗಳು ಹೊತ್ತು ಉರಿದೋದವು. ಆನೆ ಕುದುರೆಗಳ ಚರ್ಮ ಹೊತ್ತು ಉರಿದೋಯ್ತು. ಖಡ್ಗಗಳು, ಬಿಲ್ಲುಗಳು, ಬಿಲ್ಲಿನ ನೇಣುಗಳು, ಬಾಣಗಳು, ತೋಮರ, ಅಂಕುಶ, ಶಕ್ತಿ, ರೋಮಜಂ ವಾಲಜಂ ಚರ್ಮ ವ್ಯಾಘ್ರಜಂ ಚಾಂಡಜಂ ಬಹು ಮುಕ್ತಾಮಣಿ ವಿಚಿತ್ರಾಂಶ್ಚ ಪ್ರಾಸಾದಾನಶ್ಚ ಸಮಂತತಃ, ಎಲ್ಲ ತರಹದ ಬಟ್ಟೆ, ರೋಮದಿಂದ ಕೂದಲಿನಿಂದ ಮಾಡಿದ ಬಟ್ಟೆ, ಬಾಲದಿಂದ ಮಾಡಿದ ಬಟ್ಟೆ, ಆಮೇಲೆ ಹುಲಿಯ ಚರ್ಮ,
ಮತ್ತು ಬೇಕಾಷ್ಟು ಪಕ್ಷಿಯ ಚರ್ಮಗಳು ಎಲ್ಲ ಭಗ್ಗನೆ ಹೊತ್ತಿ ಉರಿಯಿತು. ವಿವಿಧಾನ್ ಅಸ್ತ್ರಸಂಘಾತಾನ್ ಅಗ್ನಿರ್ದಹತಿ ತತ್ರ ವೈ ನಾನಾ ವಿಧಾನ್ ಗೃಹಾನ್ ಚಿತ್ರಾನ್ ದದಾಹುತ ಭುಕ್ತದ. ಮನೆಗಳನ್ನು ನುಂಗಿದ. ಆವಾಸಾನ್ ರಾಕ್ಷಸಾನಾಂಶ್ಚ ಸರ್ವೇಚಾಂ ಗೃಹಗೃಧ್ನುನಾಂ. ಉತ್ಕಟವಾಗಿ ಮನೆಯನ್ನು ಪ್ರೀತಿಸುವ ರಕ್ಕಸರ ಮನೆಗಳೆಲ್ಲ ಸುಟ್ಟು ಹೋದವಂತೆ. ಅಷ್ಟು ಮನೆಗಳ ಮೇಲೆ ಎಷ್ಟು ಮೋಹ ಇತ್ತು ಅವರಿಗೆ ಅಂತ ಯಾರ್ಯಾರಿದ್ರು ಅವರೆಲ್ಲರದ್ದು ಮನೆ ಸುಟ್ಟಿತು. ಹೇಮಚಿತ್ರ ತನುತ್ರಾಣಾಂ ಸ್ರಗ್ಭಾಂಡಾಂಬರಧಾರಿಣಾಂ. ಬಂಗಾರದ ಒಳ್ಳೆಯ ಕವಚಗಳು ಮತ್ತೆ ಚಂದದ ಮಾಲೆ, ಪಾತ್ರೆ ಎಲ್ಲವೂ. ಶೀಧುಪಾನ ಚಲಾಕ್ಷಾಣಾಂ ಮದವಿಹ್ವಲಗಾಮಿನಾಂ ಕಾಂತಾಲಂಬಿತ ವಸ್ತ್ರಾಣಾಂ ಶತ್ರು ಸಂಜಾತ ಮನ್ಯುನಾಂ ಗದಾಚೂಳಾತಿ ಹಸ್ತಾನಾಂ ಖಾದತಾಂ ಪಿಬತಾಮಪಿ ಶಯನೇಚು ಮಹಾರೇಚು ಪ್ರಸುಪ್ತಾನಾಂ ಪ್ರಿಯೈಃ ಸಹ ತ್ರಸ್ತಾನಾಂ ಗಚ್ಚತಾಂ ತೂರ್ಣಂ ಪುತ್ರಾನಾದಾಯ ತರ್ವಚಃ ತೇಚಾಂ ಚತುಸಹಸ್ರಾಣಿ ತದಾಲಂಕಾ ನಿವಾಸಿನಾಂ. ಸೀಧುಪಾನ ಚಲಾಕ್ಷಾಣಾಂ. ಎಷ್ಟೋ ಜನ ಕುಡಿದು ಮತ್ತಿನಲ್ಲಿ ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅವರ ಬಟ್ಟೆಗಳನ್ನೆಲ್ಲ ಸುಟ್ಟಿತಂತೆ. ಮದ ವಿಹ್ವಲಗಾಮಿನಾಂ. ತೂರಾಡ್ಕೊಂಡು ಕುಡ್ಕೊಂಡು ಹೋಗ್ತಾ ಇರೋವ್ರಿಗೂ ಬೆಂಕಿ ಹತ್ತಿತು. ಕಾಂತಾಲಂಬಿತ ವಸ್ತ್ರಾಣಾಂ. ಇನ್ನು ಗಂಡನ ಕೈಯಲ್ಲಿ ಬಟ್ಟೆಯ ಚುಂಗು ಕೊಟ್ಟಿದ್ದ ಹೆಣ್ಣು ಮಕ್ಕಳು ಉರಿದು ಹೋದ್ರಂತೆ. ಶತ್ರು ಸಂಜಾತ ಮನ್ಯುನಾಂ ಗದಾಶೂಲಾತಿ ಹಸ್ತಾನಾಂ. ಎಷ್ಟೋ ಜನ ಆಯುಧವನ್ನು ಕೈಯಲ್ಲಿ ಹಿಡಿದಿದ್ದಾರೆ, ಅವರು ಸತ್ತೋದ್ರು. ಖಾದತಾಂ ಪಿಬತಾಮಪಿ. ಎಷ್ಟೋ ಜನ ಊಟ ಕೂತಿದ್ದಾರೆ, ಏನೋ ಕುಡಿತಾ ಇದ್ದಾರೆ. ಎಲ್ಲಕ್ಕೂ ಮಿಗಿಲಾಗಿ ಶಯನೇಚು ಮಹಾರ್ಹೇಚು ಪ್ರಸುಪ್ತಾನಾಂ ಪ್ರಿಯೈಃ ಸಹ. ಆರಾಮವಾಗಿ ಮಂಚದ ಮೇಲೆ ಗಂಡ ಹೆಂಡತಿ ಮಲಗಿದ್ರೆ ಅವರು ಕೂಡ ಸುಟ್ಟಿದ್ದೆ. ತ್ರಸ್ತಾನಾಂ ಗಚ್ಚತಾಂ ತೂರ್ಣಂ ಪುತ್ರಾನಾದಾಯ ತರ್ವತಃ. ಕೆಲವರಿಗೆ ಬೇಗನೆ ಎಚ್ಚರ ಆಗಿ ತಮ್ಮ ತಮ್ಮ ಮಕ್ಕಳನ್ನ ಇಟ್ಟುಕೊಂಡು ಮನೆಯಿಂದ ಹೊರಗಡೆ ಬರಬೇಕು ಅಂತ ದೊಡ್ಡ ಮನೆ ಪ್ರತಿಯೊಬ್ಬರದು ಕೂಡ ಆಯ್ತೆ. ಅಲ್ಲಿಂದ ಓಡಿ ಬರ್ತಾ ಇರಬೇಕಾದ್ರೂ ಎಷ್ಟೋ ಜನ ಸುಟ್ಟೋದು. ತೇಚಾಂ ಚತುಸಹಸ್ರಾಣಿ ತದಾಲಂಕಾ ನಿವಾಸಿನಾಂ ಅದಹತ್ ಪಾವಕಸ್ತಸ್ಯ ಜಜ್ವಾಲ ಚ ಪುನಃ ಪುನಃ. ಹೀಗೆ ಮತ್ತೆ ಮತ್ತೆ ಬೆಂಕಿ ಉರಿಯಿತು. ಸಾರವಂತಿ ಮಹಾರಾಣಿ ಗಂಭೀರ ಗುಣವಂತಿ ಚಾಂ. ಸಾರವತ್ತಾದ ಬೆಲೆ ಬಾಳುವ ಗಂಭೀರವಾದ ಬೇರೆ ಬೇರೆ ತರಹದ ಆಳವಾದ ನಿಲುವಿನ ಹೇಮಚಂದ್ರಾರ್ಧ ಚಂದ್ರಾಣಿ ಚಂದ್ರಚಾಲೋತ್ತಮಾನಿ ಚ. ಚಂದ್ರಚಾಲೆ ಅಂದರೆ ಕೆಳಗಡೆಯ ಮನೆ, ಸೂರ್ಯಚಾಲೆ ಅಂದರೆ ಮೇಲ್ಗಡೆಯ ಮನೆ, ಅದೆಲ್ಲವೂ ಕೂಡ ಉರಿತಂತೆ. ತತ್ರ ಚಿತ್ರ ಗವಾಕ್ಷಾಣಿ. ಚಂದದ ಕಿಟಕಿ ಅದೆಲ್ಲ ಉರಿತು. ಏನು ಈ ರೀತಿ ಸರಿಯಾ ಅಂತಂದರೆ ರಾಜನಿಗೆ ಯಾರು ಬುದ್ಧಿವಾದವೇ ಹೇಳಲಿಲ್ಲ, ಪ್ರತಿಭಟನೆ ಮಾಡಲಿಲ್ಲ. ಆಯಿತು ಹೀಗೆ. ಮತ್ತೆ ಇವರೆಲ್ಲ ಹಿಂದೆ ಒಂದು ಕಾಲದಲ್ಲಿ ಮಾಡಿದ್ದೆ. ರಾವಣ ಏನು ಮಾಡದೇ ಇರೋದಲ್ಲ, ರಾವಣ ಮಾಡದೇ ಇರೋದಲ್ಲ, ಯಾರೂ ಕೂಡ ಅದೊಂದು ರಾವಣ ಎಷ್ಟು ಅಭ್ಯಾಸ ಮಾಡಿಸ್ಬಿಟ್ಟಿದ್ದ ಅಂದರೆ ಯಾವುದೋ ಹೆಣ್ಣನ್ನು ತರ್ತಾನೆ, ತಂದು ಭೋಗಿಸ್ತಾನೆ, ಅದೇನು ದೊಡ್ಡ ತಪ್ಪೇ ಅಲ್ಲ ಅನ್ನೋ ಹಾಗಾಗೋಗಿತ್ತು. ಸಾಮಾನ್ಯವಾಗಿ ಅಪರಾಧಗಳು ಮೊದಲನೇ ಬಾರಿ ನಮಗೆ ದೂರದಲ್ಲಿ ಘಟಿಸ್ತಾ ಇದ್ದಾಗ ಅದು ನೋವು, ಅದರ ಸೂಕ್ಷ್ಮತೆ, ಅದಕ್ಕೆ ಸಂಕಟಗೊಳ್ಳೋದಾಗತ್ತೆ. ಪ್ರತಿದಿನ ಆಗಿಬಿಟ್ರೆ ಈಗ ಪ್ಯಾಲೆಸ್ತೀನ್ನಲ್ಲಿರುವವರಿಗೆ ಯುದ್ಧ ಅನ್ನೋ ದೊಡ್ಡ ಸಂಗತಿಯೇ ಅಲ್ಲ. ಹಾಗೆ ಪ್ರತಿ ದಿವಸ ನೋಡ್ತಾ ಇರ್ತಾರವರು. ಇವರು ಹಾಗೆ ಮಾಡಿ ಮಾಡಿ ಈಗ ಸುಖ ಆಗೋಗಿತ್ತು. ರಾವಣನ ಆಡಳಿತದಲ್ಲಿ ಬೇರೆ ಕಡೆಯಿಂದ ತಗೊಂಬರೋದು, ತಿನ್ನೋದು. ರಾವಣ ಏನೇ ಅನ್ಯಾಯಗಳನ್ನು ಮಾಡ್ತಾ ಇದ್ರು ಏನು ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ. ವಿದ್ಯುದ್ಭಿರಿವ ನಿದ್ದಾನಿ ಮೇಘಜಾಲಾನಿ ಘರ್ಮಗೆ ಜ್ವಲನೇನ ಪರೀತಾನಿ
ಗೃಹಾಣಿ ಪ್ರಚಕಾಚಿರೆ, ಬೇಸಿಗೆಯ ಮನೆ, ಪ್ರತಿಯೊಬ್ಬರು ಬೇಸಿಗೆಯ ಮನೆಯಂತೆ, ಚಳಿಗಾಲದ ಮನೆಯಂತೆ, ಆಯ್ತಾ, ಮಳೆಗಾಲದ ಮನೆಯಂತೆ ಬೇರೆ ಬೇರೆ ಥರದ ಮನೆ ಮಾಡ್ಕೊಂಡಿರ್ತಿದ್ರು. ಎಲ್ಲವೂ ಹೊತ್ತು ಉರಿತು. ದಾವಾಗ್ನಿ ದೀಪ್ತಾನಿ ಯಥಾ ಶಿಖರಾಣಿ ಮಹಾಗಿರೇ ವಿಮಾನೇತು ಪ್ರಸುಪ್ತಾಶ್ಚ ದಹ್ಯಮಾನಾವರಾಂಗನಾ. ಅವರು ಎಷ್ಟೋ ಜನ ಪುಷ್ಪಕ ವಿಮಾನದಲ್ಲಿ ಮಲಗಿದ್ರು. ಅಲ್ಲಿಗೂ ಕೂಡ ಬೆಂಕಿ ತನ್ನ ಕೆನ್ನಾಲಿಗೆಯನ್ನು ಚಾಚಿತು. ರಾತ್ರೌತಾ ದೃಶ್ಯತೆ ಲಂಕಾ ಪುಷ್ಪಿತ ಇರಿವಪನ್ನಗೈಹಿ. ರಾತ್ರಿ ಕಾಲದಲ್ಲಿ ನೋಡಿದರೆ ಇದೇನಿದು ಪಿಂಕ್ ಸಿಟಿ ರಾಜಸ್ಥಾನ ಇದ್ದ ಹಾಗೆ ಲಂಕೆ ಏನು ರೆಡ್ ಸಿಟಿ ಆಗೋಯ್ತಾ ಅಂತ ಆ ತರಹ ಅನ್ನಿಸಿತು. ಬಭೂವ ಲಂಕಾಲೋಕಾಂತೆ ಭ್ರಾಂತಗ್ರಾಹ ಇವಾರ್ಣವಃ. ಇಡೀ ಪ್ರಳಯ ಕಾಲದಲ್ಲಿ ಉರಿದುರಿಯುವ ಹಾಗೆ ಆ ಲಂಕೆ ಕಾಣಿಸ್ತಾ ಇದೆ. ಲಂಕಾಯಾಂ ದಹ್ಯಮಾನಾಯಾಂ ಶುಶುಭೇತ ಮಹಾನದಿ ಮಹೋದಧಿ ಛಾಯಾ ಸಂಸಕ್ತ ಸಹಿತೋ ಲೋಹಿತೋದ ಇವಾರ್ಣವೇ. ಅಶ್ವಂ ಮುಕ್ತಂ ಗಜೋ ದೃಷ್ಟ್ವಾ ಕ್ವಚಿತ್ ಭೀತೋಪಸರ್ಪತಿ. ಕುದುರೆಯನ್ನ ಬಿಚ್ಚಿದ್ದಾರೆ ಕೆಲವರು. ಆಗ ಆನೆ ಏನ್ ಮಾಡ್ತಾ ಇದೆ, ನನ್ನನ್ನ ಬಿಚ್ಚು ಅಂತ ಹೇಳುವ ಹಾಗೆ ಹತ್ತಿರ ಬರ್ತಾ ಇದೆ. ಇವರಿಗೆ ಹೆದರಿಕೆ. ಭೀತೋ ಭೀತಂ ಗಜಂ ದೃಷ್ಟ್ವಾ ಕ್ವಚಿದಶ್ವೋ ನಿವರ್ತತೆ. ಆ ಆನೆಗಳಲ್ಲಿ ಭಯಗೊಂಡು ಅದ್ರ ಮೇಲೆ ಒಂದ್ರ ಮೇಲೆ ಒಂದು ತಿಳಿದು ಬಿಡುಗಡೆಗೊಂಡದ್ದು. ದೂರ ಓಡಲಿಲ್ಲ, ಓಡ್ಲಿಕ್ಕಾಗದೆ ಇರೋದು ಅಲ್ಲೇ ಸುಟ್ಟು ಹೋಯಿತು. ಆ ತರಹ ಭೀಕರವಾದ ಒಂದು ವಾತಾವರಣ. ಲಂಕಾಯಾಂ ದಹ್ಯಮಾನಾಯಾಮ್, ಇಡೀ ಲಂಕೆ ಹೊತ್ತು ಉರಿತಾ ಇದ್ದಾಗ ಆ ಸಮುದ್ರ ಚೆನ್ನಾಗಿ ಕಂಡಿತ್ತು. ಯಾಕೆ ಅಂದ್ರೆ ಛಾಯಾ ಸಂಸಕ್ತ ಸಲಿಲೋ ಲೋಹಿತೋದ ಇವಾರಣವೇ. ಆ ಉರಿತಾ ಇರುವ ದಳ್ಳುರಿ ರಿಫ್ಲೆಕ್ಷನ್ ಅಲ್ಲಿ ಬಿತ್ತು. ನೀಲಿ ಸಮುದ್ರ ಕೆಂಪು ಸಮುದ್ರವಾಯಿತೋ ಎಂಬಂತೆ ಕಂಡಿತು. ಯುದ್ಧ ಆಗ್ತಾ ಇರಬೇಕಾದ್ರೆ ಈ ತರಹದ ಸೌಂದರ್ಯ ಎಲ್ಲ ಕಿವಿಗಳಿಗೆ ಕಾಣುತ್ತೆ. ಆಗಿ ಹೋಗಿತ್ತಲ್ಲ, ಅದಕ್ಕೆ ಆಗಿ ಹೋದ್ಮೇಲೆ ವಾಲ್ಮೀಕಿಗಳು ಕಂಡದ್ದು. ಹಿಂಗೂ ನೋಡ್ತಾರೆ. ಸಾ ಬಭೂವ ಮುಹೂರ್ತೇನ ಹರಿಭಿರ್ದೀಪಿತಾಪುರಿ ಲೋಕಸ್ಯಾಸ್ಯ ಕ್ಷಯೇ ಘೋರೆ ಪ್ರದೀಪ್ತೇವ ವಸುಂಧರಾ. ಈ ರೀತಿ ಕಪಿಗಳ ಉತ್ಕಟವಾದ ವಿಜಯದ ಒಂದು ಸರಣಿಯೋ ಎಂಬಂತೆ ಅದು ಕಾಣಿಸ್ತಾ ಇತ್ತು. ಇವರು ನೋಡ್ತಾ ರಾಮ ಹಾಗೂ ಲಕ್ಷ್ಮಣರು ತಥೋ ವಿಸ್ಫಾರಯಾಮಾತ ರಾಮಶ್ಚ ಧನುರುತ್ತಮಂ. ಬಿಲ್ಲನ್ನ ಮೀಂಟಿದ, ಅದರಿಂದ ಶಬ್ದ ಏನುಂಟಾಯಿತು, ಗಡಚಿಕ್ಕುವ ಶಬ್ದ, ಅದು ರಾಕ್ಷಸಾನಾಂ ಭಯಾವಹ. ರಕ್ಕಸರಿಗೆ ಭಯ ಆಯಿತು. ಅಶೋಭತ ತದಾರಾಮೋ ಧನುರ್ವಿಸ್ಫಾರಯನ್ಮಹತ್ ಭಗವಾನಿವತಂ ಕ್ರುದ್ಧೋ ಭವೋ ವೇದಮಯಂ ಧನು. ಯಾವಾಗ ರಾಮ ಆ ತರಹದ ಬಿಲ್ಲನ್ನ ಮೀಂಟಿದ, ಅವಾಗ ಹೇಗೆ ಕಂಡಿತು ಅಂತಂದ್ರೆ, ಬ್ರಹ್ಮದೇವರು ಪ್ರಳಯ ಕಾಲದಲ್ಲಿ ವೇದವೆಂಬ ಬಿಲ್ಲನ್ನ ಮೀಂಟಿದಂತೆ ಕಂಡಿತು ಅಂತ ಹೇಳುವಲ್ಲಿಗೆ 36 ಶ್ಲೋಕ ಆಯಿತು. ಇದನ್ನ ಪ್ರಾಯ ಮುಂದಿನ ಶನಿವಾರ ಭಾನುವಾರ ಆಗೋದಿಲ್ಲ, ನಾಳೆಯಿಂದ ಶುಕ್ರವಾರದ ತನಕ ಮಹಾಭಾರತದ ಚಿಂತನೆ ಇರುತ್ತೆ. ಅಥವಾ ಶುಕ್ರವಾರವೂ ಆಗಲ್ವೇನೋ, ಶನಿವಾರ ಭಾನುವಾರ ಅಂತೂ ಆಗಲ್ಲ, ಅಥವಾ ಭಾನುವಾರ ಆಗತ್ತೇನೋ, ನೋಡೋಣ ಏನೇನಾಗತ್ತೆ ಅಂತ ಅವಾಗವಾಗ ನೋಡೋಣ. ನಾಳೆ ಅಂತೂ ಮಹಾಭಾರತ ಆಗತ್ತೆ. ಕೃಷ್ಣಾರ್ಪಣಮಸ್ತು. ನಾಳೆಯಿಂದ ನಾಳೆ ಮನೆಯಲ್ಲೇ ಇಲ್ಲಿಯೇ ಮಹಾಭಾರತ ಆಗುತ್ತೆ. ಆಮೇಲೆ ಸಂಚಾರಿ ಭಾರತ, ಸಂಚಾರಿ ವೇದವ್ಯಾಸದೇವರು, ಸಂಚಾರಿ ಮುಖ್ಯ ಪ್ರಾಣದೇವರಿದ್ದಾಗೆ. ಕೃಷ್ಣಾರ್ಪಣಮಸ್ತು.